ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಚಾರ್ವಪೂರ್ವ ಪದಶ್ರೇಣೀಂ ದುರ್ವಾಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಂ ಉರ್ವೀಂ ಕುರ್ವೇ ಸರಸಭಾರತೀಂ ಅನಲ್ಪದರ್ಪಗಂಧರ್ಪ ಅಶಕ್ಯ ಸರ್ಪಾದುಪಪ್ಲುತಂ ಹಯಾಸ್ಯತೆ ದಯಾ ಪೀಯೂಷಜಯಾ ಜೀವಯಾನಯಾ. ಕಸ್ಯ ಕಸ್ಯ ಪ್ರಿಯಂ ಬ್ರೂಮಃ ಸ್ತುಮಃ ಕಂ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾಮೋರ್ಥಂ ಕಸ್ಮಾದ್ವಾ ಅಸ್ಮತ್ಪ್ರಯೋಜನಂ. ಕ್ವಾಹಂ ಹೃದಯತೇಂಗ್ರ್ಯರ್ಕಶರಣಃ ಕರುಣಾಂಬುದೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ. ಹಯಾಸ್ಯ ಸುಜನಾಶಾಸ್ಯ ಗತಾಲಸ್ಯ ಶ್ರಿತಸ್ಯ ಮೇ ರಹಸ್ಯಜ್ಞ ರಹಸ್ಯ ಜ್ಞಾಪಯ ಜ್ಞಾನಸ್ಯ ಸಂಪದಂ. ಅಂದೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮಪದ್ಧತಿಂ ಇಂದಿರೇಶ ಕರಂ ಗೃಹ್ಣನ್ ವರ್ತಯಾನಿಂದ್ಯವರ್ತ್ಮನಿ. ಅನುತ್ಸಾಹ ಮಹೋತ್ಸಾಹ ಚರಣ ಸ್ಮರಣೆ ಸತಾಂ ಶರಣೆ ಸತಿ ಜಲ್ಪಂತಹ ಕಿಮಸಂತೋ ಹಸಂತು ನಃ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದ ಈ ಸರಸಭಾರತಿ ವಿಲಾಸ ಗ್ರಂಥದಲ್ಲಿ ಪಂಚಮೋ ವಿಲಾಸವನ್ನು ನಾವು ನೋಡ್ತಾ ಇದ್ದೀವಿ. ಪರಶುಕ್ಲತ್ರಯರು ಅಂತ ಶಾಸ್ತ್ರದಲ್ಲಿ ಇದೆ. ಪರಶುಕ್ಲತ್ರಯರು ಅಂದರೆ ಮೂರೂ ಜನರು. ಯಾರು? ಲಕ್ಷ್ಮೀ ಮತ್ತು ಬ್ರಹ್ಮ ವಾಯು ಮೊದಲಾದ ಋಜುಗಣಸ್ಥರು ಮತ್ತು ಸರಸ್ವತಿ ಭಾರತಿ ಮೊದಲಾದ ಅವರ ಪತ್ನಿಯರು. ಇವರು ಪರಶುಕ್ಲತ್ರಯರು ಅಂತ ಅಂದರೆ ಏನರ್ಥ? ಎಂದಿಗೂ ಕೂಡ ದೇವರ ವಿರುದ್ಧವಾಗಿ ಕಾಯೇನ ವಾಚ ಮನಸ ಚಿಂತನೆ ಕೆಲಸಗಳನ್ನು ಮಾಡುವವರಲ್ಲ. ಅದನ್ನು ಮೂಲ ರೂಪದಲ್ಲೂ ಕಾಣಬಹುದು, ಅವರ ಅವತಾರ ರೂಪದಲ್ಲೂ ನಾವು ಕಾಣಬಹುದು. ಪ್ರಸ್ತುತ 5ನೇ ವಿಲಾಸದಲ್ಲಿ ವಾಯುದೇವರ ಮೂಲ ರೂಪದಲ್ಲಿ ಯಾವ ದೋಷವೂ ಇಲ್ಲ ಎಂಬುದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಗುರುಗಳು. ಏನಾಯಿತು? ನಿನ್ನೆ ನೋಡಿದಂತೆ ಒಮ್ಮೆ ದೇವಾಸುರರ ಯುದ್ಧ ಆಯಿತು. ಆ ಯುದ್ಧದಲ್ಲಿ ದೈತ್ಯರು ಸೋತೋಗ್ತಾರೆ. ಸೋತೋದಾಗ ದೇವತೆಗಳು ಏನು ಮಾಡ್ತಾರೆ? ಪರಮಾತ್ಮನನ್ನು ಪೂಜೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡ್ಕೋಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ನಾವು ನೋಡಿದ್ದೀವಿ. ಜೀವ ಅರ್ಥಾತ್ ಬ್ರಹ್ಮದೇವರಿಂದ ಶುರು ಮಾಡಿ ತೃಣಪರ್ಯಂತ ಎಲ್ಲರೂ ಜೀವರಾಶಿಗಳು. ಅವರಿಗೆ ಕರ್ತೃತ್ವ ಇದೆಯೋ ಅಲ್ಲವೋ? ಜೀವರು ಕರ್ತ ಹೌದೋ ಅಲ್ಲವೋ? ಹಾಗೆ ಅಂತ ನೋಡಿದಾಗ ಹೌದು, ಪರಮಾತ್ಮ ಸ್ವತಂತ್ರಕರ್ತ, ಪರಮಾತ್ಮ ಸ್ವತಂತ್ರಕರ್ತ, ಜೀವನು ಅಸ್ವತಂತ್ರಕರ್ತ. ಅಂದರೆ ದೇವರು ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾನೆ. ನಮಗೆ ಒಂದಿಷ್ಟು ಶಕ್ತಿಗಳನ್ನು ಕೊಟ್ಟಿದ್ದಾನೆ. ಪರಮಾತ್ಮನದ್ದೇ ಶಕ್ತಿ ಅದು. ಪರಮಾತ್ಮನೇ ಆ ರೂಪದಿಂದ ಇದ್ದು ಆ ಶಕ್ತಿ ನಮಗೆ ಉಪಯೋಗ ಆಗುವಂತೆ ಮಾಡ್ತಾನೆ. ಯಾವ ಶಕ್ತಿ ಅದು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಇಚ್ಛಾಶಕ್ತಿ ಅಂದರೆ ಮನಸ್ಸಿನಲ್ಲಿ ಬಯಸ್ಬೋದು ನಾವು, ಇಚ್ಛಾಶಕ್ತಿ, ಡಿಸೈರ್ ಅಂತಾರೆ ನೋಡಿ. ಜ್ಞಾನಶಕ್ತಿ ಅಂದರೆ ಏನು? ನಾಲೆಜ್, ತಿಳುವಳಿಕೆ. ಅದನ್ನು ದೇವರು ಕೊಡ್ತಾನೆ. ಒಂದು ವಸ್ತುವನ್ನು ನೋಡಿದರೆ ಜ್ಞಾನ ಬರುತ್ತದೆ, ಒಂದು ವಿಷಯವನ್ನು ಕೇಳಿದರೆ ಜ್ಞಾನ ಬರ್ತದೆ, ಮೂಗಿನಿಂದ ಜ್ಞಾನ ಬರ್ತದೆ. ಈ ಥರ ಅನೇಕ ಜ್ಞಾನಗಳು ನಮಗೆ ಬರುತ್ತದೆ. ಆ ಜ್ಞಾನಗಳು ಬರುವಂತೆ ವ್ಯವಸ್ಥೆಯನ್ನು ಮಾಡಿದವ ಒಳಗಿದ್ದು ದೇವರು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಕ್ರಿಯೆಯನ್ನು ಮಾಡುವ ಒಂದು ಪ್ರಕ್ರಿಯೆಗಳು ಅಂತ ಹೇಳ್ತಾರೆ ನೋಡಿ, ಆ್ಯಕ್ಷನ್. ಅದು ಉದಾಹರಣೆಗೆ ಒಂದು ಅಡಿಗೆ ಮಾಡಬೇಕು ಅಂದರೆ ಫಸ್ಟು ನಮಗೆ ಅಡಿಗೆ ಮಾಡಬೇಕು ಅಂತ ಇಚ್ಛೆ ಇರಬೇಕು. ಆ ಇಚ್ಛೆ ಉತ್ಪನ್ನವಾಗುತ್ತದೆ. ತದನಂತರ ಜ್ಞಾನ, ಅಡಿಗೆ ಹೇಗೆ ಮಾಡಬೇಕು ಎಂಬ ಒಂದು ತಿಳುವಳಿಕೆ ನಮಗೆ ಬೇಕಾಗ್ತದೆ. ಮೂರನೇದು ಆ್ಯಕ್ಷನ್. ಒಲೆ ಹತ್ತಿಸ್ತೀವಿ, ನೀರು ಕಾಯಿಸ್ತೀವಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ, ಅಡಿಗೆ ತಯಾರಾಗ್ತದೆ. ಇದು ಆ್ಯಕ್ಷನ್. ಇದು 3: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಈ ಮೂರೂ ಕೂಡ ಯಾರ ಅಧೀನ? ನಮಗೆ ಕೊಟ್ಟದ್ದು ಯಾರು? ನಮ್ಮ ಪ್ರಾಪರ್ಟಿನ ಅದು? ನಮ್ಮ ಪ್ರಾಪರ್ಟಿ ಅಲ್ಲ ಅದು. ಇದು ಮೂರೂ ಕೂಡ ದೇವರ ಪ್ರಾಪರ್ಟಿ. ಪ್ರತಿಯೊಂದು ಜೀವರಲ್ಲೂ, ಜೀವರು ಅಂದರೆ ಯಾರು? ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲರಲ್ಲೂ ಇದೆ ಇದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇದಿಲ್ಲದೆ ಇರೋದು ಯಾವುದು? ಜಡ. ಇದಿಲ್ಲದೆ ಇರೋದು ಅಂದರೆ ಜಡ.
ಅದರಿಂದ ನಮಗೂ ಜಡಕ್ಕೂ ಡಿಫ್ರೆನ್ಷಿಯೇಟರ್ ಅಂದರೆ ಇದು, ಇದೇ ನಮ್ಮನ್ನು ಡಿಫ್ರೆನ್ಷಿಯೇಟ್ ಮಾಡುತ್ತದೆ ಅಂತ ಅದರ ಅಭಿಪ್ರಾಯ. ಅದರಿಂದ ದೇವತೆಗಳು ಕೂಡ ಒಂದು ಪ್ರಾಚೀನ ಕರ್ಮ. ಅಂದರೆ ದೇವರ ವ್ಯವಸ್ಥೆ ಹೇಗೆ ಮತ್ತೆ ದೇವರೇ ಎಲ್ಲವನ್ನು ಮಾಡ್ತಾನೆ ಅಂತ ಆದಮೇಲೆ ಯಾವುದನ್ನು ಅನುಸರಿಸಿ ನಮಗೆ ಇಚ್ಛಾ ಜ್ಞಾನ ಕ್ರಿಯೆಗಳನ್ನು ಮಾಡಿಸ್ತಾನೆ, ಆ ಒಂದು ಪ್ರಶ್ನೆ ಬರುತ್ತದೆ. ಯಾವುದನ್ನು ದೇವರೇ ಮಾಡ್ತಾನೆ, ಆದರೆ ಯಾವುದನ್ನು ಅನುಸರಿಸಿ ಮಾಡ್ತಾನೆ? ನಮ್ಮ ಯೋಗ್ಯತೆ ಅಂತ ಇದೆ, ನಮ್ಮ ಯೋಗ್ಯತಾ. ಆ ಯೋಗ್ಯತೆಯನ್ನು ಅನುಸರಿಸಿ ದೇವರು ಇಚ್ಛೆಯನ್ನು ಜ್ಞಾನವನ್ನು ಪ್ರಯತ್ನವನ್ನು ಮಾಡಿಸ್ತಾನೆ. ಸೊ ರೂಟ್ ಫ್ಯಾಕ್ಟರ್ ಯಾವುದು? ನಮ್ಮ ಯೋಗ್ಯತೆ. ನಮ್ಮ ಯೋಗ್ಯತೆಯನ್ನು ಅನುಸರಿಸಿ ದೇವರು ಮಾಡುವುದರಿಂದ ಕರ್ತೃ ಯಾರಾಗ್ತಾನೆ? ಜೀವನು ಆಗ್ತಾನೆ. ಯಾಕೆಂದರೆ ದೇವರು ಒಬ್ಬೊಬ್ಬರ ಕೈಯಿಂದ ಒಂದೊಂದು ಮಾಡಿಸ್ತಾನೆ, ಎಲ್ಲರ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸೋದಿಲ್ಲ. ಅವರವರಿಗೆ ಒಂದು ವೈಶಿಷ್ಟ್ಯ ಇರುತ್ತದೆ. ಹೇಗೆ ಮಾಡ್ತಾನೆ? ಅವರ ಯೋಗ್ಯತೆಗೆ ತಕ್ಕಂತೆ ಮಾಡಿಸ್ತಾನೆ. ಅದರಿಂದ ಮಾಡಿಸುವವ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಮಾಡಿಸುವವ ದೇವರೇ. ಅದರಿಂದ ಸ್ವತಂತ್ರ ಕರ್ತ ಅಂದರೆ ದೇವರು ನಮ್ಮ ಯೋಗ್ಯತೆಯನ್ನು ಅನುಸರಿಸಿ ಮಾಡಿದ್ದಾನೆ. ಅದರಿಂದ ಜೀವನು ಕೂಡ ಏನೋ ಅಸ್ವತಂತ್ರ ಕರ್ತ. ನಿಮಗೆ ಬೇಕೋ ಬೇಡವೋ, ಕೆಲವೊಮ್ಮೆ ಬೇಕಾದ ಇಚ್ಛೆಗಳು ಬರ್ತದೆ, ಕೆಲವೊಮ್ಮೆ ಬೇಡವಾದ ಇಚ್ಛೆಗಳು ಬರ್ತದೆ. ನಾವೇ ಸ್ವತಂತ್ರರಾಗಿದ್ದರೆ ಬೇಡವಾದ ಇಚ್ಛೆ ಯಾಕೆ ಬರಬೇಕಾಗಿತ್ತು? ಬೇಡವಾದ ಜ್ಞಾನ ಯಾಕೆ ಬರಬೇಕಾಗಿತ್ತು? ಬೇಡವಾದ ಕೆಲಸಗಳನ್ನು ಯಾಕೆ ಮಾಡಬೇಕಾಗಿತ್ತು? ನಮ್ಮ ಇಚ್ಛೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಅದು ದೇವರ ಅನುಗ್ರಹ, ಅದು ದೇವರ ಒಳಗಿದ್ದು ಮಾಡಿಸ್ತಾನೆ ಅದನ್ನು. ಅದರಿಂದ ಪರಮಾತ್ಮ ಸ್ವತಂತ್ರಕರ್ತ, ಜೀವನು ಅಸ್ವತಂತ್ರಕರ್ತ. ನಮಗೂ ಕೂಡ ಓನರ್ಶಿಪ್ ಎಂಬುದು ಇದ್ದೇ ಇದೆ, ನಾವು ಅಲ್ಲಗಳೆಯುವಂತೆ ಇಲ್ಲ ಅದನ್ನು ಅಂತ ದೇವತೆಗಳು ಕೂಡ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ದೇವತೆಗಳಿಗೆ ಯುದ್ಧದಲ್ಲಿ ಸೋಲು ಬಂತು, ಯಾಕೆ? ಅವರ ಯೋಗ್ಯತೆ ಪ್ರಾಚೀನ ಕರ್ಮ, ಅದರ ತಕ್ಕಂತೆ ದೇವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ. ಆಗ ಏನಾದರೂ ದೇವತೆಗಳಿಗೆ ಕಂಗಾಲಾದರು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಏನು ಮಾಡಿದರು? ಪರಮಾತ್ಮನಿಗೆ ಮೊರೆ ಹೋದರು, ಪರಮಾತ್ಮನನ್ನು ಪೂಜೆ ಮಾಡಿದರು. ಎಲ್ಲಿ ಪೂಜೆ ಮಾಡಿದರು? 5 ಪ್ರತೀಕಗಳನ್ನು ಹೇಳಿದ್ದಾರೆ. 5 ಪ್ರತಿಮೆಗಳು. ಯಾವುದು 5 ಪ್ರತಿಮೆಗಳು? ದೇವತೆಗಳು ಪೂಜೆ ಮಾಡಿದ 5 ಪ್ರತಿಮೆಗಳು. ಘ್ರಾಣಾಭಿಮಾನಿ ಅಂದರೆ ಅಶ್ವಿನಿ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮ. ಎರಡನೆಯದು ವಾಗಭಿಮಾನಿ, ಅಗ್ನಿ ಅಂತರ್ಯಾಮಿಯಾದ ಪರಮಾತ್ಮ. ಮೂರನೆಯದು ಚಕ್ಷುರ್ಮಾನಿನಃ, ಕಣ್ಣಿಗೆ ಅಭಿಮಾನಿಯಾದ ಸೂರ್ಯ ಅಂತರ್ಯಾಮಿಯಾಗಿ ಮಾಡಿದರು. ಕಿವಿಗೆ ಅಭಿಮಾನಿಯಾದ ಚಂದ್ರನ ಅಂತರ್ಯಾಮಿಯಾದ ಪರಮಾತ್ಮನನ್ನು ಪೂಜೆ ಮಾಡಿದರು. ಇನ್ನು ಮನೋಭಿಮಾನಿ ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮಾಡೋಣ ಅಂತ 5 ಪ್ರತೀಕಗಳನ್ನು ಆಯ್ಕೆ ಮಾಡಿಕೊಂಡು ಏನಂತ ಪೂಜೆ ಮಾಡಿದರು? ಆಯಿತು, ಪ್ರತೀಕಗಳಂತೂ ರೆಡಿ. ಇನ್ನೊಂದು ನೆನಪಿಟ್ಕೋಬೇಕು, ನೀನು ಈ ವಿಷಯವನ್ನು ಕೂಡ ನಾವು ನೋಡಿದ್ದೀವಿ. ಪ್ರತಿಮೆ ಮತ್ತು ಜೀವ ಎರಡೂ ಕೂಡ ಸೇಮ್ ಅಲ್ಲ, ಎರಡೂ ಕೂಡ ಒಂದೇ ಅಲ್ಲ. ಪಂಚಭೇದವನ್ನು ಹೇಳುವವರು ನಾವು. ಪಂಚಭೇದವನ್ನು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಜೀವ ಎಂದಿಗೂ ಪ್ರತಿಮೆ ಆಗೋದಿಲ್ಲ, ಪ್ರತಿಮೆ ಎಂದಿಗೂ ಜೀವ ಆಗೋದಿಲ್ಲ. ಈ ವಿಷಯವನ್ನು ಕೂಡ ನಾವು ನೋಡಿದ್ದೀವಿ. ಈಗ ಏನಂತ ಉಪಾಸನೆ ಮಾಡಿದರು ಅಂದರೆ, ಆ ಸರಸಭಾರತಿ ವಿಲಾಸದಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಉದ್ಗೀತ ಅಂತ ಉಪಾಸನೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಉದ್ಗೀತ ಏನದು? ಉದ್ಗೀತ ಅಂದರೆ ಏನರ್ಥ? ಅದು 2 ಅರ್ಥವನ್ನು ತಿಳಿಸಿಕೊಡ್ತಾರೆ. ಉಚ್ಚತ್ವಾತ್ ಉದಿತಿ ಪ್ರೋಕ್ತಃ ಗೀತೋಸೌ ಗೀತನಾಮಕಃ ತೃತೀಯೇ ಅತಿಶೇ ಯಸ್ಮಾತ್ ತಸ್ಮಾತ್ ಅತಿಶಯೇನಯಃ ಶ್ರುತಿಭಿಃ ಸ್ಮೃತಿಭಿಶ್ಚೈವ ಗೀತೋಸೌ ಗೀತನಾಮಕಃ. ಉಚ್ಚತ್ವಾತ್, ಆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಅಂದರೆ ಎಲ್ಲರಿಗಿಂತ ಉತ್ತಮನಾಗಿದ್ದಾನೆ ಅಂತ ಅವರು ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಏನಂತ ಉಪಾಸನೆ ಮಾಡಿದರು? ಸರ್ವೋತ್ತಮ, ಎಲ್ಲರಿಗಿಂತಲೂ ಪರಮಾತ್ಮ ಉತ್ತಮ. ಉಚ್ಚತ್ವಾತ್ ಅಲ್ಲ, ನೀವು ಹೇಳಿಬಿಟ್ರಿ ದೇವರು ಸರ್ವೋತ್ತಮ ಅಂತ. ಹೇಗೆ ಒಪ್ಪೋದು ಅದಕ್ಕೆ? ದೇವರು ಸರ್ವೋತ್ತಮ ಯಾಕೆ? ದೇವರು ಸರ್ವೋತ್ತಮ ನೀವು ಮಾಧ್ವರು ನೀವು ಹೇಳ್ಕೋತೀರಿ. ಬೇರೆಯವರು ಇದ್ದೀವಲ್ಲ, ನಾವು ಬೇರೆಯವರು ಕೂಡ ಮನುಷ್ಯರು ಇದ್ದಾರೆ, ಅವರಿಗೆಲ್ಲ ಬೇರೆಯವರು ಸರ್ವೋತ್ತಮ ಅಂತ ಆಗ್ತದಾ? ಮಾಧ್ವರಿಗೆ ಮಾತ್ರ ಹರಿ ಸರ್ವೋತ್ತಮ, ಬೇರೆಯವರಿಗೆಲ್ಲ ಬೇರೆಯವರು ಸರ್ವೋತ್ತಮ.
ಹೌದಾ? ಹೌದಾ? ಇಲ್ಲ. ಸರ್ವೋತ್ತಮ ಅಂದರೆ ಯಾರಿಗೆ ಸರ್ವೋತ್ತಮ? ಎಲ್ಲರಿಗೂ ಸರ್ವೋತ್ತಮ ದೇವರೇ. ಅಲ್ಲ, ಅವ್ರು ಬೇರೆಯವರು ಹೇಳ್ತಾ ಇದ್ದಾರಲ್ಲ, ಬೇರೆಯವರು ಹೇಳ್ತಾ ಇದ್ದಂದ್ರೆ ಅದು ಯಾರ ಫಾಲ್ಟ್? ಅದು ಅವ್ರದ್ದು ಫಾಲ್ಟ್. ಅವ್ರು ನಮ್ಮನ್ನ ಹೇಳ್ತಾರೆ, ನೋಡಿ ನಿಮ್ಮದು ಫಾಲ್ಟ್ ಅದು, ನೀವು ಫಾಲ್ಟ್ ಹೇಳ್ತಾ ಇದ್ರಿ, ನಮ್ಮ ದೇವರೇ ದೊಡ್ಡವರು. ಹೀಗೆ ಗಲಾಟೆ ಶುರುವಾಗೋದು. ಯಾರು ದೊಡ್ಡವರು? ಅದಕ್ಕೆ ಹೇಳ್ತಾ ಇದ್ದಾರೆ ಗೀತಾ. ಗೀತಾ ಅಂದರೆ ಏನರ್ಥ? ಅತಿಶಯೇನ ಶ್ರುತಿಭಿಹಿ ಸ್ಮೃತಿಭಿಹಿ ಚ. ಅಂದರೆ ನಾವು ಹೇಳ್ತಾ ಇಲ್ಲ, ವೇದಗಳು ಕೊಂಡಾಡುತ್ತಾ ಇದೆ. ವೇದಗಳು, ಅದಕ್ಕೆ ಅನುಸಾರಿಯಾದ ಇತಿಹಾಸ ಪುರಾಣಗಳು, ದಾಸ ಸಾಹಿತ್ಯ, ಇವುಗಳು ಕೊಂಡಾಡ್ತಾ ಇದೆ ಹರಿಸರ್ವೋತ್ತಮ ಅಂತ ಹೊರತು ನಮ್ಮ ತಲೆಗೆ ಬಂದಂತೆ ನಾವು ಹೇಳ್ತಾ ಇಲ್ಲ ಹಾಗೆ ಅಂತ ನಾವು ಉತ್ತರ ಕೊಡಬೇಕು. ಹರಿಸರ್ವೋತ್ತಮ ಅಂತ ಹೇಳೋದು ಯಾರು? ನಾವು ನಮ್ಮ ತಲೆಗೆ ಬಂದದ ಹೇಳ್ತೀವಿ? ಇಲ್ಲ. ವೇದಗಳು ಹೇಳ್ತಾ ಇದೆ, ಇತಿಹಾಸ ಪುರಾಣಗಳು ಹೇಳ್ತಾ ಇದೆ, ಅದನ್ನು ಅನುಸರಿಸಿ ದಾಸವರೇಣ್ಯರು ಹೇಳಿದ್ದಾರೆ. ಅದರಿಂದ ಹರಿಸರ್ವೋತ್ತಮ ಅಂತ ನಾವು ಹೇಳ್ತೀವಿ. ಎಲ್ಲರಿಗಿಂತಲೂ ಉತ್ತಮನಾದವ ಪರಮಾತ್ಮ ಅಂತ ರಾಯರು ಕೊಂಡಾಡಿದ ಸಿದ್ಧಾಂತ ಇದು, ಹರಿಸರ್ವೋತ್ತಮ ಎನ್ನುವ ಸಿದ್ಧಾಂತ. ಆದ್ದರಿಂದ ಈ ರೀತಿಯಾಗಿ ಅವರು ಉಪಾಸನೆ ಮಾಡಿದರು. ಉದ್ಗೀತ ಅಂದರೆ ಏನರ್ಥ? ಉತ್ಕೃಷ್ಟನಾಗಿದ್ದಿ ಅಂದರೆ ಏನರ್ಥ? ಸರ್ವೋತ್ತಮನಾಗಿದ್ದಿ ಅಂತ ನಿನ್ನನ್ನು ಶ್ರುತಿಗಳು ಸ್ಮೃತಿಗಳು ಕೊಂಡಾಡ್ತಾ ಇದ್ದಪ್ಪ ಅಂತಾಮ ನೀನು ಉದ್ಗೀತ. ನೀನು ಸರ್ವೋತ್ತಮನಾಗಿರೋದರಿಂದ ನಾವು ಸೋತದ್ದು ಕೂಡ ಯಾರು ಕಾರಣ? ನೀನು ಕಾರಣ. ಅದರಿಂದ ನಿನ್ನ ಅನುಗ್ರಹ ಇಲ್ಲ ನಮಗೆ, ನಮ್ಮ ಯೋಗ್ಯತೆ ಸಣ್ಣ ಯೋಗ್ಯತೆ, ಅನುಗ್ರಹ ಮಾಡು ಎಂಬ ಒಂದು ಪ್ರಾರ್ಥನೆ ಕೂಡ ಅದರಲ್ಲಿ ಇದೆ. ಉದ್ಗೀತ ಅಂತ ನಾವು ದೇವರನ್ನು ಉಪಾಸನೆ ಮಾಡಿದರೆ ದೇವರು ಏನು ಮಾಡ್ತಾನೆ? ನಮ್ಮ ಏನು ಮನೋಭೀಷ್ಟ ಇದೆಯೋ ಅದನ್ನು ಕೊಟ್ಟು ದೇವರು ಅನುಗ್ರಹ ಮಾಡ್ತಾನೆ. ನೋಡಿ, ದೇವತೆಗಳಿಂದ ಹೇಗೆ ಪೂಜೆ ಕಷ್ಟ ಬಂದಾಗ, ಕಷ್ಟ ಎಲ್ಲರಿಗೂ ಬರ್ತದೆ, ದೇವತೆಗಳಿಗೂ ಬರ್ತದೆ, ನಮಗೂ ಬರ್ತದೆ. ನಾವು ಕಲಿಬೇಕಾದ್ದು ಇಷ್ಟೇ, ಕಷ್ಟ ಬಂದರೆ ಏನು ಮಾಡಬೇಕು? ಕುಗ್ಗಿ ಹೋಗಬಾರ್ದು. ಅದರಿಂದ ಮೇಲೆ ಬರುವ ಒಂದು ಉಪಾಯವನ್ನು ಕಂಡುಕೋಬೇಕು. ಎರಡನೆಯದು, ಅವರಿಂದ ಆ ಉಪಾಯ ಏನು? ಉಪಾಯ ದೇವರ ಆರಾಧನೆಯನ್ನು ಮಾಡಿದರು, ಅದನ್ನು ಕಲಿಬೇಕು. ಮೂರನೆಯದು ಏನು? ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು? ಉದ್ಗೀತ ಅಂತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಶ್ರುತಿ ಸ್ಮೃತಿಗಳಿಂದ ಸರ್ವೋತ್ತಮ ಅಂತ ಕೊಂಡಾಡಲ್ಪಡುವವನು ಅಂತ ಉಪಾಸನೆಯನ್ನು ಮಾಡಿದರು ಅಂತ ಒಂದು ಅರ್ಥ. ಅಥವಾ ಇನ್ನೊಂದು ಅರ್ಥವನ್ನು ಬರೀತಾರೆ, ಉಚ್ಚೈಹಿ ಗೀಯಮಾಣಃ ಸರ್ವಾಧಾರಃ ಯತಃ ಹರಿಹಿ ತತೋಪಿ ಉದ್ಗೀತನಾಮಾಸೋ ಭವೇತ್ ಪಾಣಿನಿ ಶಿಕ್ಷಯ. ಈಗ ಉದ್ಗೀ ಪ್ಲಸ್ ಥ ಅಂತ ಪದಚ್ಛೇದ ಮಾಡಿ ಅಂತ ಮೊದಲು ಏನು ಮಾಡಿದರು? ಉತ್ ಪ್ಲಸ್ ಗೀತಾ. ಗೀತಾ ಅಂದರೆ ಶ್ರುತಿ ಸ್ಮೃತಿಗಳಿಂದ ಕೊಂಡಾಡಲ್ಪಡುವವ ಅಂತ ಅರ್ಥ. ಏನು ಅಂತ? ಉತ್ಕೃಷ್ಟನಾದವ, ಸರ್ವೋತ್ತಮನೆಂದು ಅಂತ. ಉತ್ ಪ್ಲಸ್ ಗೀತಾ ಅಂತ ಒಂದು ಅರ್ಥ ಬಂತು. ಎರಡನೇ ಅರ್ಥ ಏನು ಮಾಡ್ತಾ ಇದ್ದಾರೆ? ಉದ್ಗೀಹಿ ಪ್ಲಸ್ ಥ ಅಂತ ಅರ್ಥ. ಉದ್ಗೀ ಪ್ಲಸ್ ಥ ಅಂತ. ಉದ್ಗೀ ಅಂದರೆ ಏನರ್ಥ? ಉತ್ಕೃಷ್ಟರಾದ ಲಕ್ಷ್ಮೀ, ಬ್ರಹ್ಮ, ರುದ್ರ ಇವೇ ಮೊದಲಾದ ದೇವತೆಗಳಿಂದ ಪೂಜಿಸಲ್ಪಡುವವ ನೀನು ಅಂತ ಅರ್ಥ. ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವವ, ಅದರಿಂದ ನಿನಗೇನಂತ ಹೆಸರು? ಸ್ವಾಮಿ ಉದ್ಗೀ ಅಂತ ಹೆಸರು. ಥ ಅಂದರೆ ಏನು? ಥ ಅಂದರೆ ಸರ್ವಾಧಾರ ಅಂತ ಅರ್ಥ. ಥ ಅಂದರೆ ಸರ್ವಾಧಾರ. ಸ್ವಾಮಿ ನೀನು ಸರ್ವಾಧಾರನಾಗಿದ್ದಿ, ಎಲ್ಲರಿಗೂ ಆಶ್ರಯಪ್ರದನಾಗಿದ್ದಿ, ಆಶ್ರಯವನ್ನು ಕೊಡುವವನಾಗಿದ್ದಿ ಅಂತ ಅದರ ಅಭಿಪ್ರಾಯ. ಈ ರೀತಿ ಅದರಿಂದ ಏನರ್ಥ ಬಂತು? ನಮಗೂ ಕೂಡ ನಮ್ಮ ಲೋಕ ಬೇಕಾಗಿದೆ, ನಮಗೂ ಕೂಡ ಆಶ್ರಯವನ್ನು ಕೊಡು ಅಂತ ಪ್ರಾರ್ಥನೆ. ಅದರಿಂದ ಅವ್ರಿಗೆ ಲೋಕ ಸಿಗ್ತದೆ ಅಂತ, ಸ್ವರ್ಗಲೋಕ ಆಧಿಪತ್ಯ ಸಿಗ್ತದೆ. ಅದರಿಂದ ನೀನೇ ಸರ್ವಾಧಾರ, ಎಲ್ಲರಿಗೂ ಆಶ್ರಯ ನೀನೇ, ಆಧಾರಪ್ರದ ನೀನೇ, ಅದರಿಂದ ನಿನಗೆ ಮೊರೆ ಹೋಗ್ತಾ ಇದ್ದೀವಿ ಅಂತ ಆ ಪ್ರತೀಕದಲ್ಲಿ ಪೂಜೆಯನ್ನು ಮಾಡಿದರು ಅಂತ ಅದರ ಅಭಿಪ್ರಾಯ. ಇಲ್ಲಿ ಗುರುಗಳು ಬರಿತಾ ಇದ್ದಾರೆ, ಥ ಅಂದರೆ ಸರ್ವಾಧಾರ ಹೇಗ ಆದ ಅಂತ ಒಂದು ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾರೆ. ಅದರ ವ್ಯಾಕರಣದ ಒಂದು ಪ್ರಕ್ರಿಯೆ ಇದೆ. ಯಸ್ಮಿನ್ ಸರ್ವಂಚ ತಿಷ್ಠತಿ ಇತಿ ಥ ನಾಮವಾನ್, ಯಾರಲ್ಲಿ ಎಲ್ಲವೂ ಆಶ್ರಯವಾಗಿದೆಯೋ ಅದು ಥ ಅಂತ ಅರ್ಥ ಬರುತ್ತೆ ಅಂತ ನೋಡಿ. ಅಶ್ವತ್ಥ ಅಂದರೆ ಏನರ್ಥ? ಅಶ್ವದಂತೆ ಇರತ್ತಂತೆ. ಅಶ್ವತ್ಥಕ್ಕೆ ಅಲ್ಲಿ ಕೂಡ ತಕಾರ ಇದೆ ನೋಡಿ ಕೊನೆಯಲ್ಲಿ. ಅಶ್ವತ್ಥ. ಶ್ವತ್ಥ ಅಂದರೆ ಏನು?
ಶ್ವತ್ಥ ಅಂದರೆ ತ ಅಂದರೆ ಇರೋದು ಅಂತ ಅರ್ಥ. ಷ್ಟಾ ಗತಿ ನಿವೃತ್ತವು ಅಂತ ಧಾತು. ಷ್ಟಾ ಗತಿ ನಿವೃತ್ತವು. ಶ್ವತಃ ಅಂದರೆ ನಾಳೆ ಇರೋದಿಲ್ಲ ಅಂತ ಅರ್ಥ. ಶ್ವ ಅಂದರೆ ನಾಳೆ, ನಾಳೆ ಇರೋದಿಲ್ಲ ಎಂಬ ಅರ್ಥದಲ್ಲಿ ಅಶ್ವತ್ಥ ಅಂತ ಬರುತ್ತೆ. ಅಂದರೆ ಏನರ್ಥ? ಇವತ್ತಿದ್ದಂಗೆ ನಾಳೆ ಇರೋದಿಲ್ಲವಂತೆ ಅಶ್ವತ್ಥ, ಏಕಪ್ರಕಾರವಾಗಿ ಇರೋದಿಲ್ಲ ಅಂತ ಒಂದು ಅರ್ಥ ಅದರಲ್ಲಿ ಬರುತ್ತದೆ. ಆ ಪ್ರಕಾರನೇ ಇಲ್ಲೂ ಕೂಡ ನಾವು ಅರ್ಥವನ್ನು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಉದ್ಗೀತ ಅಂದರೆ ಏನರ್ಥ? ಪರಮಾತ್ಮ ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಲ್ಪಡುವವನಾಗಿದ್ದಾನೆ. ಥ ಅಂದರೆ ಸರ್ವಾಧಾರನಾಗಿದ್ದಾನೆ ಅಂತ ಅದರ ಅಭಿಪ್ರಾಯ. ತಂ ವಾಸುದೇವಂ ದೇವಾಸ್ತು ಪ್ರತೀಕೇಶು ಏಷು ಪಂಚಸು. ಈ ರೀತಿಯಾಗಿ 5 ಪ್ರತೀಕದಲ್ಲಿ ವಾಸುದೇವರೂಪಿ ಪರಮಾತ್ಮನನ್ನು ಅವರು ಉದ್ಗೀತ ಅಂತ ಉಪಾಸನೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಆಗ ಏನಾಯಿತು? ಸನ್ನಿಧಾಯಾರ್ಚಯಾಂ ಚಕ್ರುಹು ತದಾ ದೈತ್ಯಾಶ್ಚ ಪಾಪ್ಮನ ಅದೂಷಯನ್ ಪ್ರತೀಕಾನ್ಸ್ತಾನ್ ಪೂಜಾ ವಿಚ್ಛೇದಕಾರಿಣಃ. ದೇವತೆಗಳಿಗೆ ಜಾಗ ಬೇಕಾಗಿದೆ ಅಂತ ಹೇಳಿ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ ಅಂತ ಸುದ್ದಿ ಯಾರಿಗೆ ಮುಟ್ಟಿತ್ತು? ದೈತ್ಯರಿಗೆ ಮುಟ್ಟಿತ್ತು. ದೈತ್ಯರಿಗೆ ಮೊದಲು ಮುಟ್ಟಿತ್ತು. ಸುಮ್ಮನೆ ಬಿಡ್ತಾರ ಅವರು? ಬಿಡೋದಿಲ್ಲ. ಬಂದರು. ಬಂದು ಏನು ಮಾಡಿದರು? ಪೂಜೆಗೆ ವಿಘ್ನವನ್ನು ಮಾಡಿದರು. ಪೂಜೆಗೆ ವಿಘ್ನವನ್ನು ಮಾಡಿದರು. ದೇವತೆಗಳು ಮಾಡುವ ಪೂಜೆಗೆ, ಇಂದ್ರಾದಿ ದೇವತೆಗಳು ಮಾಡುವ ಪೂಜೆಗೆ ವಿಘ್ನವನ್ನು ಮಾಡಿದರು. ಎಂಥವರು ಅವರು? ಪಾಪಿಷ್ಠರು. ಪಾಪಿಷ್ಠರು ಏನು ಮಾಡಿದರು? ಹೇಗೆ ವಿಘ್ನವನ್ನು ಮಾಡಿದರು? ಆ 5 ಪ್ರತೀಕ ಇದಲ್ಲ, ಆ 5 ಪ್ರತೀಕಕ್ಕೆ ಅಭಿಮಾನಿ ದೇವತೆಗಳಿದ್ದಾರಲ್ವಾ, ಅವರ ಒಳಗೆ ಸೇರಿ ಅವರಿಗೆ ಬುದ್ಧಿ ಬದಲಾವಣೆಯನ್ನು ಮಾಡ್ತಾರೆ. ಬುದ್ಧಿ ಬದಲಾವಣೆಯನ್ನು ಮಾಡ್ತಾರೆ. ಅದರಿಂದ ಏನಾಯಿತು? ಆ ಪ್ರತಿಮೆಗಳು ದೈತ್ಯರು ಸೇರಿಕೊಂಡಿದ್ದರಿಂದ ಅಪವಿತ್ರವಾಯಿತು. ಆ ಪ್ರತಿಮೆಗಳು 5 ಪ್ರತಿಮೆಗಳು ಏನಾಯಿತು? ಅಪವಿತ್ರವಾಯಿತು ಅಂತ. ಅದೂಷಯನ್ ಪ್ರತೀಕಾನ್ಸ್ತಾನ್ ಪೂಜಾ ವಿಚ್ಛೇದಕಾರಿಣಃ. ಅಲ್ಲ ಸರಿ, ಪ್ರತಿಮೆ ಅಶುದ್ಧವಾದರೆ ಏನು? ಪ್ರತಿಮೆ ಅಶುದ್ಧವಾದರೆ ಏನು? ಇನ್ನೊಂದ್ಸಲ ನೀರಾಗಿ ತೊಳೆದು ಬಿಟ್ರೆ ಹೊಟ್ಟೋಗುತ್ತೆ, ಹೌದಲ್ಲ? ಪೂಜೆ ಮಾಡ್ಬೋದಲ್ಲ, ಅಷ್ಟೇನು ತೊಂದರೆ ಆಯಿತು ಹಾಗಂತ ಕೇಳಿದರೆ ಆ ರೀತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ. ಅಶುದ್ಧ ಪ್ರತಿಮೆ ಇದು. ಯಾಕೆಂದರೆ ಇವರು ದೇವತೆಗಳಲ್ಲಿ ಪೂಜೆಯನ್ನು ಮಾಡಿದರು, ಅಂದರೆ ಜೀವರಲ್ಲೇ ಪೂಜೆಯನ್ನು ಮಾಡಿದರು. ಇಂದ್ರಾದಿ ದೇವತೆಗಳ ಅಗ್ನಿ ಮೊದಲಾದ ಅಗ್ನಿ, ಅಶ್ವಿನಿ ಮೊದಲಾದ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪೂಜೆಯಂತೂ ಮಾಡಿದ್ದಾರೆ. ಅದರಿಂದ ಆ ಜೀವನನ್ನು ಯಾವ ನೀರಾಕಿ ತೊಳೆಯಕ್ಕೆ ಬರ್ತದೆ? ಅಗ್ನಿದೇವರನ್ನು ನೀರಾಕಿ ತೊಳೆಯಕ್ಕೆ ಬರ್ತದಾ? ಅಶ್ವಿನಿ ದೇವತೆಗಳನ್ನು ನೀರಾಕಿ ತೊಳೆಯಕ್ಕೆ ಬರ್ತದಾ? ಬರೋದಿಲ್ಲ. ಯಾಕೆಂದರೆ ಈ ದೈತ್ಯರು ಎಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ? ಅವರ ಶರೀರದಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ. ದೇವತೆಗಳ ಅಗ್ನಿ ಮೊದಲಾದ ಆ ಪ್ರತಿಮೆ, ಅದು ಯಾವುದದು? ಜಡ ಪ್ರತಿಮೆ ಅಲ್ಲ. ದೇವತೆಗಳ ಶರೀರ ಒಂದು ರೀತಿಯಾದ ಜಡವೇ, ಅದನ್ನು ಶರೀರವು ಜಡವೇ. ಆದರೆ ಆ ದೇವತೆಗಳನ್ನೇ ಪ್ರತಿಮೆಯಾಗಿ ಇಟ್ಟುಕೊಂಡಿದ್ದಾರೆ ಅವರು. ಈಗ ಅಲಂಕಾರ ಬ್ರಾಹ್ಮಣರನ್ನ ಕರೀತಾರೆ ನೋಡಿ, ಅವರು ದೇವರ ಪ್ರತಿಮೆ ಇದ್ದಂಗೆ ಅವತ್ತಿನ ದಿವಸ. ಅದೇ ಥರ ದೇವರ ಪ್ರತಿಮೆ ಇದ್ದಂಗೆ ಅವರಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ಆ ದೇವತೆಗಳು, ಆ ಪ್ರತಿಮಾಸ್ಥಾನೀಯರಾದ ಆ ದೇವತೆಗಳ ಒಳಗೆ ದೈತ್ಯರು ಸೇರಿಕೊಂಡಿದ್ದರಿಂದ ಆ ಪ್ರತಿಮೆಗಳು ಏನಾಯಿತು? ಕಲುಷಿತವಾಯಿತು. ಅಶುದ್ಧ ಪ್ರತಿಮಾಂ ಯಸ್ಮಾತ್ ಪೂಜಾ ಅನರ್ಹಾಂ ವಿದುರ್ಬುಧಾಹ. ಜ್ಞಾನಿಗಳು ಹೇಳ್ತಾರೆ, ಅಪವಾ ಪ್ರತಿಮೆಗಳು ಕಲುಷಿತವಾದರೆ ಅದು ಪೂಜೆಗೆ ಯೋಗ್ಯವಲ್ಲ. ಪ್ರತಿಮೆಗಳು ಕಲುಷಿತವಾದರೆ ಯೋಗ್ಯವಲ್ಲ ಪೂಜೆಗೆ. ಶುನಾಸ್ಪೃಷ್ಟ ಶ್ರೇಷ್ಠದೇವ ಪ್ರತಿಮಾ ಎನ್ನ ಪೂಜ್ಯತೆ. ನೋಡಿ, ಒಂದು ಪ್ರತಿಮೆಯನ್ನು ಹೋಗಿ ಒಂದು ನಾಯಿ ಮುಟ್ಟಿತು ಅಂತ ಇಟ್ಕೊಳ್ಳಿ. ಪ್ರತಿಮೆಯನ್ನು ಹೋಗಿ ಒಂದು ನಾಯಿ ಮುಟ್ಟಿದರೆ ತಿರ್ಗಾ ಆ ಪ್ರತಿಮೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅದರ ಅಭಿಪ್ರಾಯ. ಶುನಾಸ್ಪೃಷ್ಟ ಶ್ರೇಷ್ಠ, ಯದ್ಯಪಿ ತನ್ನ ಇಷ್ಟ ದೇವತೆಯ ಪ್ರತಿಮೆ ಅದು,
ಇಷ್ಟದೇವತೆ ಪ್ರತಿಮೆಯನ್ನೇ ಒಂದು ನಾಯಿ ಮುಟ್ಟಿಬಿಟ್ರೆ ಅದು ಮೈಲಿಗೆ ಅಂತ ಅರ್ಥ, ಮಡಿಗೆ ಬರೋದಿಲ್ಲ ಆ ಪ್ರತಿಮೆಗೆ. ಆ ಥರ ಶುನಾಸ್ಪಷ್ಟ ಶ್ರೇಷ್ಠ ದೇವ ಪ್ರತಿಮಾ ಎನ್ನ ಪೂಜ್ಯತೆ ಅಸುರೈ ಪಾಪನಾ ವಿದ್ದಾ ತದಶುದ್ಧಾ ಸುರಾ ಇಮೆ ಪೂಜಾರ್ಹ ನ ಭವನ್ ವಿಷ್ಣೋ ಶುದ್ಧತರಸ್ತಿ. ಅಲ್ಲ, ಪ್ರತಿಮೆಗಳು ಕಲುಷಿತವಾದರೆ ದೇವರ ಸನ್ನಿಧಾನ ಇರೋದಿಲ್ಲವಾ ಹಾಗೆಂತ ಕೇಳಿದರೆ, ದೇವರು ಎಂಥವ ಶುದ್ಧತರ. ಯಾವುದು ಶುದ್ಧವಾಗಿದೆಯೋ ಅದೆಲ್ಲದಕ್ಕಿಂತಲೂ ಶುದ್ಧನಾದವನು. ಮಡಿಯಾದ ವಸ್ತುವಿನಿಗಿಂತಲ ಭಾರಿ ಮಡಿಯಾದವನು ದೇವರು, ಶುದ್ಧವಾದದಕ್ಕಿಂತ ಶುದ್ಧನಾದವನು. ಅಂಥವನನ್ನು ಒಂದು ಕಲುಷಿತವಾದ ಪ್ರತಿಮೆಯಲ್ಲಿ ಬಂದು ಕೂತು ನಾನು ನಿನಗೆ ಪೂಜೆ ಮಾಡ್ತೀನಿ ಅಂದರೆ ಬರ್ತಾನೇನು ದೇವರು? ಅಲ್ಲ, ಒಂದು ಗಲೀಜಾದರೆ ಮನುಷ್ಯರೇ ಕೂಡೋದಿಲ್ಲ ಆ ಸ್ಥಾನದಲ್ಲಿ. ಒಂದು ಜಾಗ ಕಲುಷಿತವಾದರೆ ಮನುಷ್ಯರು ಕೊಡ್ತಾರೇನ್ರಿ? ಮನುಷ್ಯರೇ ಕೂಡೋದಿಲ್ಲ. ಒಂದು ಪ್ರತಿಮೆ ಕಲುಷಿತವಾದರೆ ದೇವರನ್ನು ಬಂದು ಕೂಡಬೇಕು, ಆರಾಧನೆ ಮಾಡ್ತೀವಿ, ಪಂಚಾಮೃತ ಮಾಡ್ತೀವಿ ಅಂದರೆ ದೇವರು ಯಾಕೆ ಬಂದು ಕೂಡ್ತಾನೆ ಅಲ್ಲಿ? ಪ್ರತಿಮಾ ಶುದ್ಧವಾಗಿರಬೇಕು ಅಂತ ಅದರ ಅಭಿಪ್ರಾಯ. ಪೂಜಾರ್ಹ ನಾಭವನ್ ವಿಷ್ಣೋ ಶುದ್ಧತರಸ್ಸಿ. ಅದರಿಂದ ಏನಾಯಿತು? ನಾವು ಹೆಂಗೆ ತೀರ್ಮಾನ ಮಾಡೋದು ಇವರೆಲ್ಲ ಅಶುದ್ಧರಾದರು ಅಂತ ಕೇಳಿದರೆ ಒಂದು ಯುಕ್ತಿಯನ್ನು ಕೊಡ್ತಾರೆ ಗುರುಗಳು, ಕಾರಣವನ್ನು ಕೊಡ್ತಾರೆ. ಅವರು ಕಲುಷಿತರಾದರು, ಅದರಿಂದ ಆದ ಪ್ರಭಾವ ಏನು? ಆ ದೇವತೆಗಳು 5 ದೇವತೆಗಳು, ಪ್ರತಿಮಾಸ್ಥಾನೀಯರಾದ 5 ದೇವತೆಗಳು ಕಲುಷಿತರಾದರು, ಅದರಿಂದ ಆದ ತೊಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಅದ್ಯಾಪಿ ಅಶುದ್ಧತಾ ಏತೇಷು ಪ್ರಸಿದ್ಧ ಸರ್ವದೇಹಿನ ಅತಯೇವ ಅಶುಭೇ ಚಾಪಿ ಶುಭೇ ಚ ಕರ್ಣಾನಿತೆ ಪ್ರವರ್ತಯಂತಿ. ಅಂದಿಗೂ ಕಲುಷಿತವಾದರು ಆ ದೇವತೆಗಳು, ಅದರ ಪ್ರಭಾವ ಇವತ್ತು ನಾವು ಕಾಣಬಹುದು. ಹೇಗೆ ಕಾಣಬಹುದು ಹಾಗೆಂದರೆ, ಎಲ್ಲರ ದೇಹದಲ್ಲೂ ಕೂಡ ಆ ದೇವತೆಗಳು ಇದ್ದಾರೆ. ಆ 5 ಪ್ರತಿಮಾಸ್ಥಾನೀಯರಾದ ದೇವತೆಗಳು ಎಲ್ಲರ ದೇಹದಲ್ಲೂ ಇದ್ದಾರೆ. ಅದರಿಂದ ಏನು ಮಾಡ್ತದೆ? ಆ ಇಂದ್ರಿಯಗಳು ಶುಭವಾದ ಕೆಲಸವನ್ನು ಮಾಡುತ್ತದೆ, ಅಶುಭವಾದ ಕೆಲಸವನ್ನು ಮಾಡುತ್ತದೆ. ಶುಭವಾದ ಕೆಲಸವನ್ನು ಮಾಡುವವರು ಯಾರು? ದೇವತೆಗಳು. ಅಶುಭವಾದ ಕೆಲಸವನ್ನು ಮಾಡುವವರು ಯಾರು? ಆಗ ಸೇರಿಕೊಂಡಿದ್ದ ಅಸುರರು. ಅದರಿಂದ ಇದು ನಮ್ಮೆಲ್ಲರ ಅನುಭವ ಸಿದ್ಧ ಅಲ್ವಾ? ನಮ್ಮ ಅನುಭವ ಸಿದ್ಧ ಇದು. ನಮ್ಮ ಇಂದ್ರಿಯಗಳು ಶುಭ ಕಾರ್ಯದಲ್ಲೂ ತೊಡಗುತ್ತದೆ, ಅಶುಭ ಕಾರ್ಯದಲ್ಲೂ ತೊಡಗುತ್ತದೆ. ಕಾರಣ ಏನು? ಆ ಪ್ರತೀಕ ಸ್ಥಾನೀಯರಾದ ಆ ದೇವತೆಗಳಲ್ಲಿ ಅಸುರರು ಹೋಗಿ ಅಂದು ಸೇರಿಕೊಂಡಿದ್ದರು. ಇವತ್ತಿಗೂ ಕೂಡ ಅದೇ ನಡ್ಕೊಂಡು ಬರ್ತಾಯಿದೆ. ಎರಡೂ ಆಗ್ತಾಯಿದೆ. ಶುಭಾಶುಭ ಕೆಲಸಗಳು ನಮ್ಮ ಇಂದ್ರಿಯಗಳಿಂದ ಆಗುವುದು ನಮ್ಮ ಅನುಭವ ಸಿದ್ಧ ಅಂತ ಅದರ ಅಭಿಪ್ರಾಯ. ಅದನ್ನು ಗುರುಗಳು ಹೇಳ್ತಾ ಇದ್ದಾರೆ. ಕರ್ಣಾನಿತೆ ಪ್ರವರ್ತಯಂತಿ. ಈ ರೀತಿಯಾಗಿ ತಾನೇ ಇಂದ್ರಿಯಗಳು ಪ್ರವರ್ತನೆ ಮಾಡ್ತಾ ಇದೆ. ಶುಭಾಶುಭ ಎರಡರಲ್ಲೂ ಪ್ರವರ್ತನೆ ಮಾಡ್ತಾ ಇದೆ. ಸರ್ವತ್ರ ಸ್ವಾಧೀನಾನಿ ಪದೇ ಪದೇ ಯತಃ ಸೌರಭ ದುರ್ಗಂಧ ಜ್ಞಾನಂ ಘ್ರಾಣೇನ ಜಾಯತೆ. ಉದಾಹರಣೆಗೆ ಮೂಗು. ಅಶ್ವಿನಿ ದೇವತೆಗಳು ಅಭಿಮನ್ಯವಾದ ಆ ಮೂಗು ಅದೇನು ಮಾಡುತ್ತದೆ? ಸುಗಂಧವನ್ನು ಗ್ರಹಣ ಮಾಡುತ್ತದೆ, ದುರ್ಗಂಧವನ್ನು ಕೂಡ ಗ್ರಹಣ ಮಾಡುತ್ತದೆ. ಹೌದಲ್ಲ? ನೋಡಿ, ಬರೀ ದೇವತೆಗಳಾಗಿದ್ದರೆ ಏನು ಮಾಡಬೇಕಾಗಿತ್ತು? ದುರ್ಗಂಧವನ್ನು ರಿಜೆಕ್ಟ್ ಮಾಡಬೇಕಾಗಿತ್ತು. ನಮ್ಮ ಅನುಭವಕ್ಕೆ ಇದೆಯಾ? ನಮ್ಮ ಅನುಭವಕ್ಕೆ ಇಲ್ಲ. ಸುಗಂಧವೂ ಬರುತ್ತದೆ, ದುರ್ಗಂಧವೂ ಬರುತ್ತದೆ. ಅಂದರೆ ಏನಾಯಿತು? ನಮಗೆ ಆ ಜ್ಞಾನವನ್ನು, ಅನುಭವವನ್ನು ತಂದುಕೊಡುವವರು ಯಾರು? ದೇವತೆಗಳು ಆದರೂ ಅಸುರರು ಆದರೂ. ಇವತ್ತಿಗೂ ಕೂಡ ಅನುಭವ ಸಿದ್ಧ. ಇದು ಗ್ರಾಣೇಂದ್ರಿಯದಿಂದ ಆಗುವ ಕೆಲಸ. ಸತ್ಯಾನೃತೆ ವದೇತ್ವಾಚ. ಮಾತಿಗೆ ಅಭಿಮಾನಿ ಯಾರು? ಅಗ್ನಿದೇವರು ಅಂತ ನೋಡಿದ್ದೀವಿ. ಅಗ್ನಿಯ ಪ್ರತೀಕದಲ್ಲೂ ಕೂಡ ದೇವತೆಗಳು ಪೂಜೆ ಮಾಡಿದರು. ಮಾತಿನಿಂದ ಕೂಡ ಏನಾಗ್ತದೆ? ಶುಭ ಅಶುಭ ಎರಡೂ ಆಗ್ತದೆ. ಹೇಗೆ? ಶುಭ ಹೇಗಾಗ್ತದೆ? ಒಳ್ಳೆಯ ಮಾತುಗಳನ್ನು, ಶಾಸ್ತ್ರ ಸಮ್ಮತವಾದ ಮಾತುಗಳನ್ನು ಆಡಿದರೆ ಶುಭ. ಶಾಸ್ತ್ರ ವಿರುದ್ಧವಾದ ಮಾತುಗಳನ್ನಾಡಿದರೆ, ಸುಳ್ಳನ್ನಾಡಿದರೆ ಅದು ಅಶುಭ. ಹೌದಲ್ಲ? ಅದರಿಂದ ವಾಗೀಂದ್ರಿಯದಿಂದಲೂ ಕೂಡ ಶುಭ ಅಶುಭ ಅಂದರೆ ಯಾವುದು? ಸತ್ಯವಾದದ್ದು, ಸುಳ್ಳಾದದ್ದು ಎರಡನ್ನು ಕೂಡ ನಾವು ಆಡ್ತೀವಿ ಅಂತ ಅದರ ಅಭಿಪ್ರಾಯ. ಸತ್ಯಾನೃತೆ ವದೇತ್ವಾಚ. ದೃಶ್ಯಾದೃಶ್ಯೇ ಚ ಚಕ್ಷುಷಾ. ಇನ್ನು ಕಣ್ಣಿನ ಅಭಿಮಾನಿ ಸೂರ್ಯ. ಸೂರ್ಯನ ಒಳಗಿದ್ದ ಪರಮಾತ್ಮನನ್ನು ಪೂಜೆ ಮಾಡಿದರೆ ಏನಾಯಿತು?
ಆ ಸೂರ್ಯ ಅಂದರೆ ಕಣ್ಣಿನಿಂದಲೂ ಕೂಡ ನಾವೇನು ಮಾಡ್ತೀವಿ, ಶುಭ ಅಶುಭ ಎರಡನ್ನು ಮಾಡ್ತೀವಿ. ನೋಡಬೇಕಾದನ್ನು ನೋಡ್ತೀವಿ, ನೋಡಬಾರ್ದನ್ನು ನೋಡ್ತೀವಿ. ನೋಡಬೇಕಾದನ್ನು ನೋಡ್ತೀವಿ, ನೋಡಬಾರ್ದನ್ನು ನೋಡ್ತೀವಿ. ಕಾರಣ ಏನು? ಅಂದು ಅಸುರರು ದೇವತೆಗಳ ಒಳಗೆ, ಸೂರ್ಯನ ಒಳಗೆ ಸೇರಿಕೊಂಡದ್ದರಿಂದ ಅಂತ ಅದರ ಅಭಿಪ್ರಾಯ. ಶ್ರೋತ್ರೇನ ಚ ಶ್ರಾವ್ಯಂ ಅಶ್ರಾವ್ಯಂ ಚ ಶೃಣೋತಿ ಯತ್. ಇನ್ನು ಕಿವಿ, ಶ್ರೋತ್ರೇಂದ್ರಕ್ಕೆ ಅಭಿಮಾನಿ ಯಾರು? ಚಂದ್ರ. ಚಂದ್ರನ ಒಳಗಿದ್ದು ಪರಮಾತ್ಮನನ್ನು ಪೂಜೆ ಮಾಡಿದರು. ಅದರಿಂದ ಏನಾಯಿತು? ಚಂದ್ರನಿಗೆ ಅಸುರರು ಸೇರಿಕೊಂಡ್ರು. ಅದರಿಂದ ಏನಾಯಿತು? ಕೇಳಬಾರ್ದನ್ನು ಕೇಳ್ತೀವಿ, ಕೇಳಬೇಕಾದನ್ನು ಕೇಳ್ತೀವಿ, ಎರಡನ್ನು ಕೇಳ್ತೀವಿ. ಕೇಳಬೇಕಾದನ್ನು ಕೇಳ್ತೀವಿ, ಕೇಳಬಾರ್ದನ್ನು ಕೇಳ್ತೀವಿ. ಇದು ಇಂದ್ರಿಯಗಳಲ್ಲಿ ಆದ ತೊಡಕು, ಅಸುರ ಪ್ರವೇಶದಿಂದ ಆದ ತೊಡಕು. ನಮ್ಮ ಎಲ್ಲರ ಅನುಭವ ಸಿದ್ಧ ಇದು. ಅದರಿಂದ ಇನ್ನು ಐದನೇದು ಯಾವುದು? ಮನಸ್ಸು. ಮನೋಭಿಮಾನಿ ರುದ್ರದೇವರು, ರುದ್ರಾಂತರ್ಯಾಮಿಯಾದ ಪರಮಾತ್ಮನನ್ನು ಪೂಜೆ ಮಾಡಿದರು. ಅದರಿಂದ ಏನಾಯಿತು? ಯೋಗ್ಯ ಯೋಗ್ಯೇ, ಯಾವುದು ಯೋಗ್ಯ ಯಾವುದು ಅಯೋಗ್ಯ ಎರಡಲ್ಲೂ ಕೂಡ ಮನಸ್ಸು ಹೋಯಿತು. ಯೋಗ್ಯವಾದ ಕರ್ಮದಲ್ಲೂ ಮನಸ್ಸು ಹೋಯಿತು, ಅಯೋಗ್ಯವಾದ ಕರ್ಮದಲ್ಲೂ ಮನಸ್ಸು ಹೋಯಿತು. ಸ್ನಾನ ಮದ್ಯಪಾನೇ, ಸ್ನಾನ ಮಾಡಬೇಕು ಅಂತಲೂ ಮನಸ್ಸು ಹೋಯಿತು, ಮದ್ಯಪಾನ ಮಾಡೋಣ ಅಂತಲೂ ಮನಸ್ಸು ಹೋಯಿತು. ಮದ್ಯಪಾನ ಮಾಡೋಣ ಅಂತ. ಅದರಿಂದ ಶುಭಾಶುಭ ಎರಡಕ್ಕೂ ಕಾರಣ ಯಾವುದು? ರುದ್ರದೇವರು. ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ಅದರಿಂದ ಯೋಗ್ಯ ಯೋಗ್ಯೇ ಸ್ನಾನ ಮದ್ಯಪಾನೇ ಎನ್ ಮನಸಾ ಜನಃ ಸಂಕಲ್ಪಯತಿ. ಮನಸ್ಸು ಅಂದರೆ ಏನು? ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಇದು ಮಾಡೋಣ ಅದು ಮಾಡೋಣ. ನೋಡಿ, 6:30ಗೆ ಶುರುವಾಯಿತು, 6:30 ಆಯಿತು ಗಂಟೆ. ಒಂದು ಮನಸ್ಸು ಹೇಳ್ತಾ ಇದೆ, ಮಠಕ್ಕೆ ಹೋಗೋಣ, ಪ್ರವಚನ ಹೇಳ್ತಾರೆ, ಸರಸಭಾರತಿ ವಿರಾಸ ಹೇಳ್ತಾರೆ, ಹರಿಕಥಾಮೃತ ಸಾರ ಹೇಳ್ತಾರೆ, ಹೋಗೋಣ ಅಂತ. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಎರಡು ಮನಸ್ಸು ನೋಡಿ. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಕೂತು TV ಸೀರಿಯಲ್ ನೋಡೋಣ, ಬೇರೆ ಎಲ್ಲರೂ ಹೋಗೋಣ, ಸುಮ್ಮನೆ ಮಠಕ್ಕೆ ಯಾಕೆ ಅಂತ. ಇದು ಅಶುಭ. ಶುಭಾಶುಭ ಎರಡೂ ಕೂಡ ಇವತ್ತು ನಮ್ಮ ಅನುಭವ ಸಿದ್ಧ. ಇಲ್ಲಾಂದರೆ ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಎಲ್ಲಿ ಬರಬೇಕಾಗಿತ್ತು? ಮಠಕ್ಕೆ ಬರಬೇಕಾಗಿತ್ತು, ಅಥವಾ ಸತ್ಕರ್ಮದಲ್ಲಿ ತೊಡಗಬೇಕಾಗಿತ್ತು. ಮನೆಯಲ್ಲೇ ಇದ್ದುಕೊಂಡು ಸತ್ಕರ್ಮವನ್ನು ಮಾಡ್ಬೋದಾಯಿತು. ಆದರೆ ನಮ್ಮ ಮನಸ್ಸು ಸದಾ ಸತ್ಕರ್ಮದಲ್ಲಿ ಹೋಗುತ್ತದಾ? ಹೋಗೋದಿಲ್ಲ. ಯಾಕೆ? ಮನಸ್ಸು ಕಲುಷಿತವಾಗಿದೆ ಅಂತ ಇದೇ ಅನುಭವ ಸಿದ್ಧ. ಯಾಕೆ? ಅಂದಿಗೂ ರುದ್ರದೇವರ ಒಳಗೆ ಆ ಅಸುರರು ಪ್ರವೇಶ ಮಾಡಿ ರುದ್ರದೇವರನ್ನು ಕಲುಷ ಮಾಡಿದ್ದರಿಂದ ನಾವು ಕೂಡ ಆ ಮನೋಭಿಮಾನಿಯಾದ ರುದ್ರದೇವರು ಕಲುಷಿತವಾದ್ದರಿಂದ ನಾವು ಕೂಡ ಮನಸ್ಸಿಂದ ಕಲುಷಿತವಾದ ಅಶುಭ ಕರ್ಮಗಳನ್ನು ಒಮ್ಮೊಮ್ಮೆ ಮಾಡ್ತೀವಿ. ರುದ್ರದೇವರ ಅನುಗ್ರಹ, ಅದರಿಂದ ಶುಭ ಕರ್ಮಗಳನ್ನು ನಾವು ಮಾಡ್ತೀವಿ. ಶುಭಾಶುಭ ಎರಡು ನಡೀತಾ ಇದೆ. ತತ್ ಪಾಪವಿದ್ದಾಹ ಸಿದ್ಧಾಹ ಸುರಾಹ ಇಮೆ. ಅದರಿಂದ ಏನು ಸ್ಪಷ್ಟ ಆಯಿತು? ದೇವತೆಗಳು, ಆ 5 ದೇವತೆಗಳ ಪ್ರತಿಮೆಗಳಿಂದಲೂ ಕೂಡ ಏನಾಯಿತು? ಕಲುಷಿತವಾದರು ಅವರು. ಅದರಿಂದ ಪೂಜೆಗೆ ಅನರ್ಹರಾದರು ಅಂತ ಅದರ ಅಭಿಪ್ರಾಯ. ದೋಷಾನ್ ಏತಾನ್ ಸದೃಷ್ಟಾಂತಾನ್ ಸ್ಪಷ್ಟೀಚಕ್ರೆ ಯತಶ್ರುತಿ ತತಃ ಪೂಜಾ ಅನರ್ಹತಾ ಯೇಷಾಂ ಸರ್ವೇಷಾಂ ಸಮ್ಮತಾಭವತ್. ಈ ರೀತಿಯಾಗಿ ಈ ಕಥೆಯನ್ನು ಸರಸಭಾರತಿ ವಿಲಾಸದಲ್ಲಿ ಬಂದಿದೆ. ಆದರೆ ನಮ್ಮ ಗುರುಗಳಿಗೆ ಹೇಗೆ ಸಿಕ್ತು, ವಾದಿರಾಜ ಸ್ವಾಮಿಗಳಿಗೆ ಹೇಗೆ ಸಿಕ್ತು ಹಾಗೆಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಕಥೆ ಇದು, ವೇದದಲ್ಲಿ ಬರುವ ಕಥೆ ಇದು. ಅದರಿಂದ ವೇದಗಳು ಏನಂತ ಕೊಂಡಾಡ್ತಾ ಇದೆ, ಏನಂತ ತಿಳಿಸಿಕೊಡ್ತಾ ಇದೆ? ಈ 5 ಪ್ರತಿಮೆಗಳಲ್ಲೂ ಕೂಡ ದೋಷ ಇದೆ ಅಂತ ತಿಳಿಸಿಕೊಡ್ತಾ ಇದೆ. ಇದು ಯಾರಿಗೆ ಸಮ್ಮತ? ವೇದವನ್ನು ಒಪ್ಪುವ ಎಲ್ಲರಿಗೂ ಸಮ್ಮತ. ವೇದವನ್ನು ಒಪ್ಪುವ ಎಲ್ಲರಿಗೂ ಸಮ್ಮತವಾದ ವಿಷಯ. ವೇದವನ್ನು ಒಪ್ಪುವವರು ಅಂದರೆ ಯಾರು? ಬರೀ ಮಾಧ್ವರು ಮಾತ್ರನಾ? ನೈಯಾಯಿಕರು ಒಪ್ಪುತ್ತಾರೆ, ಶ್ರೀ ವೈಷ್ಣವರು ಒಪ್ಪುತ್ತಾರೆ, ಅಂದರೆ ವಿಶಿಷ್ಟಾದ್ವೈತಿಗಳು, ಅದ್ವೈತಿಗಳು ಒಪ್ಪುತ್ತಾರೆ. ಎಲ್ಲರೂ ಒಪ್ಪತಕ್ಕದ್ದು ವೇದ. ವೇದದಲ್ಲಿ ಬಂದಿರುವ ವಿಷಯ ಇದು. ಹೊರತು ಕೇವಲ ಯಾವುದೋ ಒಂದು ಪಂಗಡದವರು ಮಾಧ್ವರು ಮಾಡಿದ್ದು ಅಂತ ನೀವು
ತಿಳಿಬೇಡಿ ಇದನ್ನು ಅಂತ ಗುರುಗಳು ಆ ವಾಕ್ಯವನ್ನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ಸ್ಪಷ್ಟೀಚಕ್ರೇ ಯತಃ ಶ್ರುತಿ ಅಂತ ಹೇಳ್ತಾ ಇದೆ, ವೇದಗಳು ಹೇಳ್ತಾ ಇದೆ ಈ ವಿಷಯವನ್ನು ಅಂತ ಅದರ ಅಭಿಪ್ರಾಯ. ಅದರಿಂದ ಆ 5 ಪ್ರತೀಕಗಳಲ್ಲಿ ದೇವರ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ವೇದಗಳು ಹೇಳ್ತಾ ಇದೆ. ಅನವದ್ಯ ಯಸ್ಯ ವಧೂಃ ಸ್ವಯಂ ಚ ಅವೃಜಿನಃ ಪ್ರಭುಃ ಸಹ ಅಶುದ್ಧ ಪ್ರತಿಮಾ ಮಧ್ಯೆ ಕಥಂ ಸಂಪೂಜ್ಯತೆ ವಿಭುಃ. ಅಲ್ಲ, ಲಕ್ಷ್ಮೀದೇವಿ ಅಂದರೆ ಯಾರು? ಲಕ್ಷ್ಮೀದೇವಿ ಅಂದರೆ ಅನವದ್ಯ. ನಾವು ಹಿಂದೆ ನೋಡಿದ್ದೀವಿ, ಯಾವ ದೋಷವೂ ಇಲ್ಲ ಅವಳಲ್ಲಿ. 3ನೇ 4ನೇ ವಿಲಾಸದಲ್ಲಿ ನೋಡಿದ್ದು ಅದೇ. ಮೂಲ ರೂಪದಲ್ಲಿ ಅವತಾರ ರೂಪದಲ್ಲೂ ಕೂಡ ಯಾವ ಕಳಂಕವೂ ಇಲ್ಲ, ಯಾವ ದೋಷವೂ ಇಲ್ಲ. ಅವಳು ಸ್ವಯಂ ಚ ಅವೃಜಿನಃ, ಪರಮಾತ್ಮ ಸ್ವತಃ ತಾನು ಯಾವ ದೋಷವೂ ಇಲ್ಲ, ದೇವರಲ್ಲೂ ಕೂಡ ಯಾವ ದೋಷವೂ ಇಲ್ಲ. ಅಂಥ ದಂಪತಿಗಳು ದೋಷ ಇಲ್ಲದ ಲಕ್ಷ್ಮೀನಾರಾಯಣರು ಆ ಪ್ರತಿಮೆಯಲ್ಲಿ ಬಂದು ಪೂಜೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಅಶುದ್ಧ ಪ್ರತಿಮಾ ಮಧ್ಯೆ, ಆ ಅಶುದ್ಧವಾದ ಪ್ರತಿಮೆಯ ಮಧ್ಯದಲ್ಲಿ ಸಂಪೂಜ್ಯತೆ ವಿಭುಃ, ಪೂಜೆ ಮಾಡಿಕೊಳ್ಳಿಕ್ಕೆ ಬರುತ್ತದೇನೋ? ಅದು ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಅವರಲ್ಲಿ ಯಾವ ದೋಷವೂ ಇಲ್ಲ. ದೋಷದ ಸಂಪರ್ಕವುಳ್ಳ ಪ್ರತಿಮೆಯಲ್ಲಿ ಹೆಂಗೆ ಬರ್ತಾರೆ? ಮತ್ತು ಬರೋದಿಲ್ಲ ಅಂತ ಅದರ ಅಭಿಪ್ರಾಯ. ಆಗ ಏನಾಯಿತು? ಯೇಷು ಸ್ಥಾನೇಷು ಪೂಜಾಯಾಂ ವಿಚ್ಛಿನ್ನಾಯಾಂ ಪುನಃಸುರಾಃ ಆಲೋಚ್ಯ ಮುಖ್ಯ ಪ್ರಾಣಾಖ್ಯ ಪ್ರತಿಮಾಯಾಂ ಜಗದ್ಗುರುಂ ಆರಾಧಯನ್ ಕಿಲ ಹರಿಂ ತತ್ರ ಗತ್ವಾ ಸುರಾ ಸ್ವಯಂ ಚೂರ್ಣೀ ಬಭೂವುಃ ಸರ್ವೇ ಚ ಮುಖ್ಯ ಪ್ರಾಣೋಗ್ರ ತೇಜಸ. ನೋಡಿ, ಒಂದು ಪೂಜೆಯನ್ನು ಮಾಡಿದರು. ಅವ್ರ ಮುಖ್ಯ ಉದ್ದೇಶ ಏನಾಯಿತು? ನಮ್ಮ ಸ್ಥಾನವನ್ನು ನಾವು ಸ್ವರ್ಗವನ್ನು ಪಡೀಬೇಕು ಅಂತ ಇತ್ತು. ದೈತ್ಯರು ಕೆತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಯುದ್ಧ ಮಾಡಿ ಸೋಲಿಸ್ಲಿಕ್ಕಾಗಿಲ್ಲ. ಸರಿ, ಪೂಜೆಯನ್ನು ಮಾಡೋಣವೇ ಹಾಗೆ ಅಂದರೆ ಪೂಜೆಗೂ ಕೂಡ ಏನು ಮಾಡಿದರು? ವಿಘ್ನವನ್ನು ತಂದಿಟ್ರು ಆ ದೈತ್ಯರು. ನಾವಾಗಿದ್ದರೆ ಏನು ಮಾಡ್ತಿ ಬಿಡ್ತೀವಿ? ಸ್ವರ್ಗನ ಬೇಡ, ಏನು ಬೇಡ, ಸುಮ್ಮನೆ ಮನದಲ್ಲೇ ಕೂತಿರೋಣ ಕೂತಿರ್ತೀವೋ ಏನೋ. ದೇವತೆಗಳು ಹಾಗೆಲ್ಲ ಮಾಡುವವರಲ್ಲ. ಪುನಃ ಮರಳಿ ಪ್ರಯತ್ನವನ್ನು ಪಟ್ಟರು. ಆ ಚೆಂಡು ಕೆಳಗೆ ಬಿದ್ದರೆ ಏನಾಗ್ತದೆ? ಮೇಲಕ್ಕೆ ಬರುತ್ತದೆ ನೋಡಿ. ಪಾಠ ಕಲಿಬೇಕು ಅದರಿಂದ. ತಿರ್ಗ ಯೋಚನೆ ಮಾಡಿದರು, ಸರಿ, ಈ 5 ಪ್ರತೀಕಗಳು ಕಲುಷಿತವಾಗಿದೆ, ಏನು ಮಾಡೋಣ? ವಿಚ್ಛಿನ್ನಾಯಾಂ ಪುನಃ ಸುರಾಹ ಆಲೋಚ್ಯ ಮುಖ್ಯ ಪ್ರಾಣಾಖ್ಯ ಪ್ರತಿಮಾಯಾಂ. ಸರಿ, ಈ ರುದ್ರದೇವರಿಗಿಂತ ದೊಡ್ಡವರು ಯಾರು? ಮುಖ್ಯ ಪ್ರಾಣದೇವರು. ಮುಖ್ಯ ಪ್ರಾಣದೇವರ ಪ್ರತಿಮೆಯಲ್ಲಿ ಪೂಜಾ ಮಾಡೋಣ ಅಂತ ವಿಚಾರವನ್ನು ಮಾಡಿದರು. ಮುಖ್ಯ ಪ್ರಾಣದೇವರ ಪ್ರತಿಮೆಯಲ್ಲಿ ಪೂಜಾ ಮಾಡೋಣ. ಎಂಥವರವರು? ಆ ಜಗದ್ಗುರುವಾದ ಆ ಪರಮಾತ್ಮನನ್ನು ಮುಖ್ಯ ಪ್ರಾಣ ಪ್ರತಿಮೆಯಲ್ಲಿ ಪೂಜೆ ಮಾಡೋಣ ಅಂತ ಅವರು ಸಂಕಲ್ಪ ಮಾಡಿದರು. ಆಗ ಏನಾಯಿತು? ಪೂಜೆಯನ್ನು ಮಾಡಿದಾಗ ಏನಂತ ಉಪಾಸನೆ ಮಾಡಿದರು? ಸೇಮ್ ಉದ್ಗೀತ. ಸ್ವಾಮಿ, ನೀನು ಸರ್ವೋತ್ತಮನಾಗಿದ್ದಿ ಅಂತ ವೇದಗಳು ನಿನ್ನನ್ನು ಕೊಂಡಾಡ್ತಾ ಇದೆ. ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಲ್ಪಡುವವ ನೀನು, ಸರ್ವಾಧಾರ ನೀನು. ಈ ರೀತಿಯಾಗಿ ಅನೇಕ ಅರ್ಥಗಳು ಬರುತ್ತೆ ಒಂದು ಶಬ್ದಕ್ಕೆ. ಇಂಥ ಅರ್ಥದಿಂದ ಒಂದು ಚಿಂತನೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡಿದರು. ಎಲ್ಲಿ ಮಾಡಿದರು ಈ ಸಲ? ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ ಪೂಜೆ ಮಾಡಿದರು. ಮುಖ್ಯಪ್ರಾಣ ಅವರೇ ಪ್ರತಿಮೆ, ಆ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾಗಿ ಪೂಜೆ ಮಾಡಿದರು. ಅಂದರೆ ನಾವು ಪೂಜೆ ಮಾಡುವಂತೆ ಯಾವುದೋ ಒಂದು ಪ್ರತಿಮೆ, ಒಂದು ಲೋಹದ ಪ್ರತಿಮೆ ಅಥವಾ ಕಲ್ಲಿನ ಪ್ರತಿಮೆ, ಮಣ್ಣಿನ ಪ್ರತಿಮೆ ಆ ಥರ ಇಲ್ಲ. ಅವರು ದೇವತೆಗಳು ಉಪಾಸನೆ ಕ್ರಮನೇ ಬೇರೆ. ಅವ್ರು ಏನು ಮಾಡ್ತಾರೆ? ಆ ದೇವತೆಗಳನ್ನೇ ಅಂತರ್ಯಾಮಿಯಾಗಿ ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ದೇವತೆಗಳ ಶರೀರವೇ ಪ್ರತಿಮಾ ಅಂತ ಅವರು ಪೂಜೆ ಮಾಡ್ತಾ ಇದ್ದಾರೆ. ಯೋಗ್ಯವಾದ ಒಂದು ಉಪಾಸನಾ ಕ್ರಮ ಅದು. ನಾವು ಕೂಡ ಹಾಗೆ ಮಾಡಬೇಕು. ಒಂದು ಪ್ರತಿಮೆ ಇದ್ದರೂ ಕೂಡ ಪ್ರತಿಮಾಂತರ್ಯಾಮಿಯಾದ ಮುಖ್ಯಪ್ರಾಣ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ನಾವು ಕೂಡ ಪೂಜೆ ಮಾಡಬೇಕು ಎಂಬ ಒಂದು ಪಾಠವನ್ನು ನಾವು ದೇವತೆಗಳಿಂದ ಇಲ್ಲಿ ಕಲಿಯಬಹುದು. ತತ್ರ ಗತ್ವಾ ಅಸುರಾಃ ಸ್ವಯಂ ಚೂರ್ಣೀಬಭೂವು. ಯಥಾ ಪ್ರಕಾರ ಅಸುರರು ಪೂಜೆಗೆ ವಿಘ್ನ ಮಾಡೋಣ ಅಂತ ಹೋಗ್ತಾರೆ. ಆದರೆ ಏನಾದರೂ ಪುಡಿ ಪುಡಿ ಆಗೋದ್ರು ಅವರು. ಯಾರು? ಅಸುರರೆಲ್ಲ ಏನಾದರೂ ಪುಡಿ ಪುಡಿ ಆಗೋದ್ರು. ಸರ್ವೇ ಚ ಮುಖ್ಯಪ್ರಾಣ ಉಗ್ರ ತೇಜಸ. ಹೇಗೆ ಪುಡಿ ಪುಡಿ ಆದರೂ? ಏನೋ ಆಕ್ಸಿಡೆಂಟ್ ಆಗಿ ಆಯಿತು ಅಂತ ತಿಳ್ಕೋಬೇಡಿ. ಏನೋ ಆಕ್ಸಿಡೆಂಟ್ ಆಯಿತು ಹೋಗ್ಬಿಟ್ರು, ಹಾಗಿಲ್ಲ.
ಉಗ್ರ ತೇಜಸ, ಮುಖ್ಯಪ್ರಾಣ ಉಗ್ರ ತೇಜಸ. ಮುಖ್ಯಪ್ರಾಣ ದೇವರ ಸಾಮರ್ಥ್ಯ ಅದು. ಮುಖ್ಯಪ್ರಾಣ ದೇವರ ಸಾಮರ್ಥ್ಯದಿಂದ ಆ ದೈತ್ಯರು ಪುಡಿ ಪುಡಿ ಆದರು. ಒಂದು ದೃಷ್ಟಾಂತವನ್ನು ಕೊಡ್ತಾರೆ ನೋಡಿ. ಯಥಾಕಣಾಶ್ಮ ಸಂಯೋಗೆ ಮೃತ್ಪಿಂಡ ಸ್ವಯಮೇವ ಹಿ ಚೂರ್ಣೀಭವೆ ತಥಾ ಸರ್ವೇ ನಾಶಮೇಯು ದಿತೆ ಸುತಾಃ ಸರ್ವಥಾ ಖನನಾಯೋಗ್ಯೋ ಯೋಷ್ಮ ದೃಢತರೋ ಭುವಿ ತಮಾಹುಃ ಆಕಣಾಶ್ಮಾನಂ ಶಬ್ದತತ್ವವಿದೋ ಜನಾಃ. ಅಂದರೆ ಆಕಣಾಶ್ಮ, ಅಶ್ಮ ಅಂದರೆ ಕಲ್ಲುಗಳು, ಕಲ್ಲು. ಆಕಣಾಶ್ಮ ಅಂದರೆ ಭಾರೀ ಗಟ್ಟಿಯಾದ ಕಲ್ಲು. ಭಾರೀ ಗಟ್ಟಿಯಾದ ಕಲ್ಲಿನಲ್ಲಿ ಒಂದು ಮೃತ್ಪಿಂಡ, ಒಂದು ಮಣ್ಣಿನ ಒಂದು ಮುದ್ದೆ, ಅದನ್ನು ಎಸೆದ್ರೆ ಏನಾಗ್ತದೆ? ಅದು ಮಣ್ಣು ಪುಡಿ ಪುಡಿ ಆಗ್ತದೆ. ಅದೇ ಥರ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಸ್ವಯಮೇವಹಿ ಚೂರ್ಣೀಭವತ್. ಅವರೇನು ಒಡೆದು ಬಡ್ದು ಏನು ಮಾಡಿಲ್ಲ, ಸ್ವತಃ ಮಣ್ಣನ್ನು ಎಸೆದ್ರೆ ಏನಾಯಿತು? ಆ ಬಂಡೆಯ ಸಂಯೋಗದಿಂದ ತಾನೇ ಪುಡಿ ಪುಡಿ ಆಗೋಗುತ್ತದೆ. ಅದೇ ಥರ ವಾಯುದೇವರ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೋದರು ಆ ದೈತ್ಯರು ಚೂರ್ಣೀಕೃತರಾದರು. ಸ್ವಯಮೇವ ತಾವೇ ಚೂರ್ಣರಾದರು ಅಂತ ಅದರ ಅಭಿಪ್ರಾಯ. ಖನನ ಅಂದರೆ ಸೀಳೋದು ಅಂತ. ಖನು ವಿದಾರಣೆ ಅಂತ ಧಾತು. ಖನು ವಿದಾರಣೆ ಅಂತ ಧಾತು. ಖನನ ಅಂದರೆ ಸೀಳಿ ಹೋಗೋದು. ಅಖನನ ಅಂದರೆ ಸೀಳದೇ ಇರೋದು. ಅಖನನ ಅಶ್ಮ ಅಂತಾರೆ. ಅಂದರೆ ಸೀಳಲು ಯೋಗ್ಯವಾದ ಬಂಡೆಗಲ್ಲು ನಮ್ಮ ಮುಖ್ಯಪ್ರಾಣ ದೇವರು, ಅಷ್ಟು ವಜ್ರಕಾಯದಂಥದವರು ಅಂತ ಅದರ ಅಭಿಪ್ರಾಯ. ಯದೈಕ್ಯಂ ನ ನಯೋಃ ಪ್ರಾಹು ತಸ್ಮಾತಾಹುಃ ಕನಂ ಖನಂ ಏವಂ ಚ ಖನನೆ ಯೋಗ್ಯಃ ಖನಃ ಇತ್ಯುಚ್ಯತೆ ಬುಧೈಃ. ಅಕಣಃ ತದಯೋಗ್ಯಃ ಅಭೂತ್ ಆಸಮ್ಯಕ್ ಖನನೆ ತು ಯಃ ಅಯೋಗ್ಯಃ ತಂ ದೃಢಾಶ್ಮಾನಂ ಆಖಣಂ ಕೋವಿದಾ ವಿದುಃ ಇತಿ ಛಂದೋಗಾಯಕಾನಾಂ ಮಹೋಪನಿಷದೇವ ಹಿ ಯದ್ವಾಯೋಃ ಇತರೆ ದೇವಾಃ ಪೂರ್ವದೇವೈಃ ವಶೀಕೃತಾಃ ತತ್ ಶುಕ್ಲತಾ ಕಥಂ ತೇಷಾಂ ದೋಷಾವಿಷ್ಟದೀಯಾಂ ವದ ಅಂತ ಹೇಳ್ತಾರೆ. ಅದರಿಂದ ಖನಂ ಅಂದರೆ ಸೀಳಲು ಯೋಗ್ಯವಾದದ್ದು. ಖಣ ಅಂದರೆ ಸೀಳಲು ಯೋಗ್ಯವಾದದ್ದು. ಖನನೇ ಯೋಗ್ಯ ಖಣ, ಸೀಳಲು ಯೋಗ್ಯವಾದದ್ದು ಖಣ ಅಂತ ಕರೀತಾರೆ. ಅಖಣಃ ಅಂದರೆ ಸೀಳಲು ಯೋಗ್ಯವಲ್ಲದವರು. ಅಖಣ ಅಂದರೆ ಸೀಳಿ ಹಾಕಲು ಅಲ್ಲದವರು ಅಂತ ಅದರ ಅಭಿಪ್ರಾಯ. ಅಖಣಃ ತದ ಯೋಗ್ಯ ಅಭೂತ್ ಆಸಮ್ಯಕ್ ಖನನೇತು ಯಃ ಅಯೋಗ್ಯ. ಏನೂ ಮಾಡಿದರೂ ಕೂಡ ಸೀಳಿಲಿಕ್ಕಾಗದಿದ್ದವರು ಆಖಣನಃ ಅಂತ. ಆ ದೀರ್ಘ ಎಳಿಬೇಕು. ಅಖಣಃ ಬೇರೆ, ಅಖಣಃ ಬೇರೆ, ಆಖಣಃ ಅಂದರೆ ಏನು ಮಾಡಿದರೂ ಕೂಡ ಇವರನ್ನು ಸೀಳಿಲಿಕ್ಕೆ ಆಗೋದಿಲ್ಲ, ಅಂಥವರನ್ನು ಆಖಣಃ ಅಂತ ಕೊಂಡಾಡ್ತಾ ಇದ್ದಾರೆ ಜ್ಞಾನಿಗಳು ಅಂತ. ಈ ರೀತಿಯಾಗಿ ಸಾಮಗಾನ ಮಾಡುವ ಜ್ಞಾನಿಗಳು ಆ ಉಪನಿಷತ್ತಿನಲ್ಲಿ, ಮಹಾ ಉಪನಿಷತ್ತಿನಲ್ಲಿ ಬಂದಿರುವ ಆ ವಿಚಾರ ಅದರಿಂದ ಏನು ಮನವರಿಕೆ ಆಗ್ತಾ ಇದೆ ನಮಗೆ ಹಾಗೆ ಅಂದರೆ, ವಾಯುದೇವರನ್ನು ಬಿಟ್ಟು ಕೆಳಗಿನ ದೇವತೆಗಳು ಪೂರ್ವದೇವೈಹಿ ವಶೀಕೃತಾ, ಅವರಿಗೆ ಅಸುರಾವೇಶ ನಿಮಿತ್ತದಿಂದ ಅವರ ಬುದ್ಧಿ ಜ್ಞಾನ ಇದೆಲ್ಲ ತಿರೋಧನ ಆಗಿ ಅವರು ಕೂಡ ದೇವರ ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನು ಮಾಡೋದು ಅಲ್ಲಲ್ಲಿ ಕಂಡು ಬಂದಿದೆ. ಯಾರು? ವಾಯುದೇವರನ್ನು ಬಿಟ್ಟು ಕೆಳಗಿರುವ ಉಳಿದ ದೇವತೆಗಳು. ಯಾರು? ಗರುಡ, ಶೇಷ, ರುದ್ರ, ಇಂದ್ರ, ಸೂರ್ಯ, ಚಂದ್ರ, ಅಶ್ವಿನಿ ದೇವತೆಗಳು, ಅಗ್ನಿದೇವರು, ಇವೇ ಮೊದಲಾದ ವಾಯುದೇವರನ್ನು ಬಿಟ್ಟು ಉಳಿದೆಲ್ಲ ದೇವತೆಗಳು. ಸದಾ ಅಂತ ತಿಳ್ಕೋಬಾರ್ದು, ಯಾವಾಗಲೋ ಒಂದು ಕ್ಷಣ ಎರಡು ಕ್ಷಣ ಆಗಿರುತ್ತದೆ ಅಷ್ಟೇ. ಸ್ವತಃ ತಿರ್ಗಾ ಅವರು ಪರಮಾತ್ಮನ ಅನುಗ್ರಹದಿಂದ ದೇವರಲ್ಲಿ ಭಕ್ತರಾಗಿಯೇ ಇರ್ತಾರೆ. ಸದಾ ದೇವರ ಭಕ್ತರೇ. ಕೆಲವೊಂದು ಕ್ಷಣಗಳು ದೇವರ ವಿರುದ್ಧವಾಗಿ ಮಾಡುವ ಒಂದು ಪ್ರಸಂಗವು ಬರುತ್ತದೆ. ನಮ್ಮದು ಸ್ವಲ್ಪ ವಿರುದ್ಧ.
ಯಾವಾಗಲೋ ಒಮ್ಮೆ ದೇವರ ಕಡೆ ಗುರುಗಳ ಕಡೆ ಮನಸ್ಸು ಹೋಗ್ತದೆ, ಮಿಕ್ಕಿದ ಸಮಯ ಎಲ್ಲ ವಿರುದ್ಧ, ಶಾಸ್ತ್ರ ವಿರುದ್ಧವೇ ಇರ್ತದೆ. ನಮ್ಮ ಥರನೇ ಅವ್ರನ್ನ ತಿಳ್ಕೊಂಬಿಡಬೇಡಿ. ಮಹಾಜ್ಞಾನಿಗಳು, ಮಹಾಯೋಗ್ಯರು, ದೊಡ್ಡ ಯೋಗ್ಯತೆ ಅವ್ರದ್ದು, ರುದ್ರಾದಿ ದೇವತೆಗಳದ್ದು. ಒಟ್ಟು ಅಭಿಪ್ರಾಯ ಇಷ್ಟೇ, ವಾಯುದೇವರಿಗೆ ಯಾವ ನಿಮಿತ್ತದಲ್ಲೂ ಕೂಡ ದೇವರಿಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡುವವರಲ್ಲ, ಯಾವ ಕಾರಣದಿಂದಲೂ ಕೂಡ. ಆದರೆ ರುದ್ರಾದಿಗಳು ಸ್ವಭಾವತಃ ಯೋಗ್ಯರೇ, ಆದರೆ ಅಸುರಾವೇಶ ನಿಮಿತ್ತ ಆದ ಒಂದು ಮಾರ್ಪಡಿಕೆ, ಆ ಒಂದು ಚೇಂಜ್, ಆ ಒಂದು ಬದಲಾವಣೆ ಯಾರಿಂದ ಆದದ್ದು? ಸ್ವಾಭಾವಿಕ ಅಲ್ಲ, ಅದು ಅವರ ಸ್ವಭಾವ ಅಲ್ಲ, ಅವರ ನೇಚರ್ ಅಲ್ಲ ಅದು. ನೇಚರ್ ಬೈ ನೇಚರ್ ಅವರು ಒಳ್ಳೆಯವರೇ, ಯೋಗ್ಯರೇ, ಹರಿಭಕ್ತರೇ, ಹರಿದಾಸರೇ. ಆದರೆ ಅಸುರಾವೇಶ ನಿಮಿತ್ತದಿಂದ ಕದಾಚಿತ್ ಒಮ್ಮೊಮ್ಮೆ ದೇವರ ವಿರುದ್ಧ, ಶಾಸ್ತ್ರ ವಿರುದ್ಧ ಅವರೂ ಕೂಡ ಚಕಾರವನ್ನು ಎತ್ತುತ್ತಾರೆ. ಅಂಥ ಚಕಾರ ಎತ್ತುವಿಕೆ ವಾಯುದೇವರಲ್ಲಿ ಸ್ವರೂಪತಃ ಇಲ್ಲ, ಅಸುರಾವೇಶ ನಿಮಿತ್ತದಿಂದಲೂ ಕೂಡ ಇಲ್ಲ ಅಂತ ಆ ಉಪನಿಷತ್ತು ಕೊಂಡಾಡ್ತಾ ಇದೆ ಅಂತ ಅದರ ಅಭಿಪ್ರಾಯ. ಕಲ್ಪನೆಗೆ ಬಂತಲ್ವಾ? ಅದರಿಂದ ವಾಯೋರಿತರೇ ದೇವಾ ಪೂರ್ವದೇವೈಹಿ. ಪೂರ್ವದೇವೈಹಿ ಅಂದರೆ ಅಸುರರು ಅಂತ ಅರ್ಥ. ಅಸುರರಿಗೆ ಇನ್ನೊಂದು ಹೆಸರು ಪೂರ್ವದೇವ, ದಿತಿಸುತರು, ಸುರದ್ವಿಷಃ, ಸುರದ್ವೇಷಿಗಳು, ಈ ರೀತಿಯಾಗಿ ಅನೇಕ ಹೆಸರುಗಳಿಲ್ಲ. ಅದರಲ್ಲಿ ಒಂದು ಪೂರ್ವದೇವಾಹ ಅಂತ ಅಮರಕೋಶದಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಅದರಿಂದ ತತ್ ಶುಕ್ಲಕಥಾ ಕಥಂ ತೇಷಾಂ ದೋಷಾಭಿಷ್ಟದೀಯಾಂ ವದ. ಅದರಿಂದ ಇಲ್ಲಿ ಒಂದು ಪ್ರಶ್ನೆ, ನೀವು 3 ಜನರನ್ನು ಮಾತ್ರ ಯಾಕೆ ಪರಶುಕ್ಲ ತ್ರಯರು ಅಂತ ಹೇಳ್ತೀರಿ? ಲಕ್ಷ್ಮೀ, ಬ್ರಹ್ಮವಾಯು, ಸರಸ್ವತಿ, ಭಾರತಿ, ಇವರು ಮಾತ್ರ ಪರಶುಕ್ಲ ತ್ರಯರು ಅಂತ ನೀವು ಹೇಳಿದ್ರಿ, ಮೊದಲೇ ಪ್ರಸ್ತಾಪ ಮಾಡಿದ್ರಿ, ಪ್ರತಿಜ್ಞೆ ಮಾಡಿದ್ರಿ. ಬೇರೆ ದೇವತೆಗಳು ಕೂಡ ಯಾಕೆ ಪರಶುಕ್ಲ ತ್ರಯರು ಅಂದರೆ ಶುಕ್ಲರು, ಪರಮಾತ್ಮನ ವಿಷಯದಲ್ಲಿ ಶುಕ್ಲರು ಅಂದರೆ ಶುದ್ಧ ಬುದ್ಧಿ ಉಳ್ಳವರು ಅಂತ ಯಾಕೆ ಆಗಬಾರ್ದು ಹಾಗಂತ ಕೇಳಿದರೆ, ನಾವೇನು ದೇವತೆಗಳನ್ನ ಹೋಗಿ ನೋಡಿಲ್ಲ. ನಾವೇನು ದೇವತೆಗಳನ್ನ ಹೋಗಿ ನೋಡಿಲ್ಲ. ಇವರು ಶುಕ್ಲವಾಗಿದ್ದಾರೋ ಅಶುಕ್ಲವಾಗಿದ್ದಾರೋ, ಶುದ್ಧ ಬುದ್ಧಿ ಇದೆಯೋ ಅಶುದ್ಧ ಬುದ್ಧಿ ಇದೆಯೋ ನಾವು ಪರೀಕ್ಷೆ ಮಾಡ್ತೀವಾ? ಕಣ್ಣಿಗೆ ಬೀಳೋದಿಲ್ಲ ಅವರು. ಮತ್ತು ತೀರ್ಮಾನ ಮಾಡೋದು ಹೇಗೆ ನಾವು? ಅಂತಹ 3 ಜನರನ್ನು ಮಾತ್ರ ಪರಶುಕ್ಲ ತ್ರಯರು ಅಂತ ಕೊಂಡಾಡ್ತೀರಿ, ಮಿಕ್ಕಿದ ದೇವತೆಗಳನ್ನ ನೀವು ನೋಡೇ ಇಲ್ಲ. ನೋಡದೇ ಇರುವ ದೇವತೆಗಳಲ್ಲಿ ಕದಾಚಿತ್ ಒಮ್ಮೆ ಅಸುರಾವೇಶ ಆಗುತ್ತದೆ, ಹೇಗೆ ಹೇಳ್ತೀರಿ? ಅಪ್ಪ ನಮ್ಮ ತಲೆಗೆ ಬಂದದ್ದಲ್ಲಪ್ಪ, ಇದು ವೇದಗಳು ಹೇಳ್ತಾ ಇದೆ, ಪ್ರಮಾಣಗಳಿದೆ, ಅದನ್ನು ಅನುಸರಿಸಿ ಗುರುಗಳು ಹೇಳಿದ್ದಾರೆ. ಗುರುಗಳ ಮಾತನ್ನು ಕೇಳಿಕೊಂಡು ನಾವು ಹೇಳೋದಷ್ಟೇ. ಅದರಿಂದ ನೀವು ಪರೀಕ್ಷೆ ಮಾಡಿದ್ರೆ ನನ್ನನ್ನು ಆಕ್ಷೇಪ ಮಾಡಬೇಡಿ. ನಾನೇನು ಪರೀಕ್ಷೆ ಮಾಡಿ ನಮ್ಮ ಕಣ್ಣಿಗೂ ಬಿದ್ದಿಲ್ಲ ಇನ್ನೂ. ಅದರಿಂದ ಗುರುಗಳು ಹೇಳಿದ್ದನ್ನು ಹೇಳುವ ಅಷ್ಟೇ ಸಾಮರ್ಥ್ಯ ನಮ್ಮದು. ಗುರುಗಳು ಹೇಗೆ ಹೇಳಿದ್ದಾರೆ? ವೇದಕ್ಕೆ ಅನುಸಾರಿಯಾಗಿ ಅವರು ಹೇಳಿದ್ದಾರೆ ಅಂತ. ಇಷ್ಟು ವಿಷಯ ನೋಡಿ. ಈ ವಿಷಯವನ್ನೆಲ್ಲ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು, ಕನ್ವಿನ್ಸ್ ಆಗುವಂತೆ ಹೇಳಬೇಕು ನಾವು. ಅಲ್ಲಪ್ಪ, ಒಬ್ರು ಕೇಳ್ತಾರೆ ಅಂತ ಇಟ್ಕೊಳ್ಳಿ, ಹರಿ ಸರ್ವೋತ್ತಮ, ವಾಯುಜೀವೋತ್ತಮ ಹೇಗೆ ಹೇಳ್ತೀರಿ? ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ. ಈಗ ಉತ್ತರ ಕೊಡೋರು ಹಂಗೆ ಕೊಡಬಾರ್ದು. ಈ ಕಥೆಯನ್ನು ಹೇಳಿ, ಎಷ್ಟು ಚೆನ್ನಾಗಿದೆ ನೋಡಿ ಕತೆ. ನೋಡಪ್ಪ, ಒಂದು ಸಲ ಈಗ ಯುದ್ಧ ಆಯಿತು, ದೈತ್ಯರೆಲ್ಲ ಸೋತೋದ್ರು, ದೇವತೆಗಳು ಕಂಗಾಲಾಗಿಬಿಟ್ರು, ಪರಮಾತ್ಮನನ್ನು ಪೂಜೆ ಮಾಡಬೇಕು ಅಂತ ಪ್ರತಿಮೆ ಬೇಕಾಗಿತ್ತು. ಈ 5 ಜನರನ್ನು ಆಯ್ಕೆ ಮಾಡಿಕೊಂಡ್ರು. ದೈತ್ಯರು ಬಂದು ಉಪಟಳ ಕೊಟ್ಟರು. ಆ ದೈತ್ಯರ ವಶರಾಗಿಬಿಟ್ರು 5 ದೇವತೆಗಳು. ಪೂಜೆ ಮಾಡಲಿಕ್ಕಾಗಿಲ್ಲ, ದೈತ್ಯರನ್ನು ಸೋಲಿಸ್ಲಿಕ್ಕಾಗಿಲ್ಲ. ದೇವತೆಗಳು ಆಲೋಚನೆ ಮಾಡಿದರು, ಪ್ರಾಣದೇವರನ್ನು ಪ್ರತಿಮೆಯಾಗಿ ಮಾಡಿಕೊಂಡ್ರು. ಪ್ರಾಣದೇವರ ಹತ್ರ ಪುನಃ ದೈತ್ಯರು ಬಂದರು, ಸೀಳ್ಲಿಕ್ಕಾಗಿಲ್ಲ, ಒಳಗೆ ಪ್ರವೇಶ ಮಾಡಲಿಕ್ಕಾಗಿಲ್ಲ. ಅದರಿಂದ ಯಾರು ದೊಡ್ಡವರು? ಹುಡುಗರನ್ನೇ ಕೇಳಿ, ಹುಡುಗರೇ ಹೇಳ್ತಾರೆ ನೋಡಿ, ವಾಯುದೇವರೇ ದೊಡ್ಡವರು ಅಂತ ಹೇಳ್ತಾರೆ ನೋಡಿ. ಅವ್ರ ಬಾಯಿಂದ ತರಿಸ್ಬೇಕು ರೀ, ಹುಡುಗರ ಬಾಯಿಂದ ತರಿಸ್ಬೇಕು ನಾವು, ಅಲ್ವಾ? ಈ ಕಥೆ ಹೇಳಿದರೆ ಯಾರಿಗೆ ಅರ್ಥ ಆಗುತ್ತೆ? ಸಣ್ಣ ಮಕ್ಕಳಿಗೂ ಕೂಡ ಅರ್ಥ ಆಗುವಂಥ ಕಥೆ ಇದು. ಆದರೆ ನಾವು ಇದರ ಕಡೆ ಒಂದು ಗಮನ ಕೊಡದೆ, ಒಂದು ಲಕ್ಷ್ಯ ಕೊಡದೆ, ಎಲ್ಲರೂ ಹೇಳ್ತಾರೆ ಹರಿ ಸರ್ವಾತ್ಮ, ವಾಯುಜೀವಾತ್ಮ. ಯಾಕೆ ಅಂತಲೇ ಅಧಿಕ ಪ್ರಸಂಗ ಮಾಡಬೇಡಿ, ಅಂಥ ಪ್ರಶ್ನೆಯಲ್ಲೇ ಮಾಡಬೇಡಿ. ಈಗಂತ ಪ್ರಶ್ನೆ ಮಾಡೋರನ್ನೇ ಬೈದು ಬಿಡೋರು, ಹಂಗೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ತಿಳ್ಕೋಬೇಕು. ಸಣ್ಣ ಸಣ್ಣ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಇಂಥ ಕಥೆಗಳನ್ನೆಲ್ಲ ಹೇಳಿದರೆ ಅವರಿಗೂ ಕೂಡ ಅರ್ಥ ಆಗ್ತದೆ. ಏನು ಕ್ಲಿಷ್ಟ ಇಲ್ಲ ನೋಡಿ, ಸುಲಭವಾಗಿ ಗುರುಗಳ ಅನುಗ್ರಹ ಎಷ್ಟು ಸುಲಭವಾಗಿ ಬಿಡಿಸಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಪಂಚಾಮೃತ ಇದ್ದಂಗೆ ಇದೆ ಇದು, ಆಸ್ವಾದನೆ ಮಾಡಬೇಕಷ್ಟೇ ನಾವು. ಅದರಿಂದ ಬೇರೆ ದೇವತೆಗಳಲ್ಲಿ ಏನು ಹೇಳಲಿಕ್ಕೆ ಬರೋದಿಲ್ಲ, ಶುಕ್ಲತಾ ಹೇಳಲಿಕ್ಕೆ ಬರೋದಿಲ್ಲ. ಯಾವಾಗಲೂ ಶುದ್ಧರು ಅಂತ ಹೇಳಿಕ್ಕೆ ಬರ್ತದಾ?
ಯಾವಾಗಲೂ ಶುದ್ಧರಾಗಿರ್ತಾರೆ. ವಾಯುದೇವರನ್ನು ಬಿಟ್ಟು ವಾಯುದೇವರ ಕೆಳಗೆ ಇರುವ ದೇವತೆಗಳು ಯಾವಾಗಲೂ ಶುದ್ಧವಾಗಿರ್ತಾರೆ ಅಂತ ಹೇಳಿಕ್ಕೆ ಬರುತ್ತದಾ? ಹೇಳಿಕ್ಕೆ ಬರೋದಿಲ್ಲ. ಅದರಿಂದ ಯಾರು ಜೀವೋತ್ತಮರು? ಜೀವರಲ್ಲಿ ದೊಡ್ಡವರಂದ್ರೆ ವಾಯುದೇವರೇ ಜೀವೋತ್ತಮರು ಅಂತ ಯಾರ ಅಭಿಪ್ರಾಯ ಇದು? ವೇದಗಳ ಅಭಿಪ್ರಾಯ. ನೋಡಿ, ಮರಿಬಾರ್ದು ಅದನ್ನು. ನಾವೆಲ್ಲ ಎಂಥವರು? ವೈದಿಕರು. ನಾವೆಲ್ಲ ವೇದವನ್ನು ಅನುಸರಿಸಿ ಸರಿ ತಪ್ಪು ಮಾಡಬೇಕು ಮಾಡಬಾರ್ದು ಹೇಗೆ ತೀರ್ಮಾನ ಮಾಡ್ತೀವಿ ನಾವು? ವೇದಾನುಸಾರಿಗಳು ನಾವು. ವೇದವನ್ನು ಅನುಸರಿಸಿ ನಾವು ತೀರ್ಮಾನ ಮಾಡುವವರು. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೌ ವ್ಯವಸ್ಥಿತವು. ಏನು ಮಾಡಬೇಕು, ಏನು ಮಾಡಬಾರ್ದು, ಪ್ರಮಾಣ ಯಾವುದು? ಶಾಸ್ತ್ರವೇ. ವೇದಾದಿ ಶಾಸ್ತ್ರಗಳೇ ಪ್ರಮಾಣ. ಅದನ್ನು ಅನುಸರಿಸಿ ನಾವು ಮಾಡಬೇಕು. ವೇದಗಳು ಕೊಂಡಾಡ್ತಾ ಇದೆ ವಾಯು ಜೀವೋತ್ತಮ ಹರಿ ಸರ್ವೋತ್ತಮ ಎಂದು ಅಂತ ಇಷ್ಟು ವಿಚಾರವನ್ನು ತಿಳಿಯೋಣ. ಕರೋತು ಮಮ ಕಲ್ಯಾಣಂ ಹರಿರ್ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೆ ವರದೋಸ್ತಿ ನಿರಂತರಂ. ನಾಳೆ ತಿರ್ಗ ಸೇರೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾಣ್ಯತಾ. ಶ್ರೀಮಧ್ವೇಶಾರ್ಪಣಮಸ್ತು.